ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಧ್ವಾಂತರ್ಗತರಮಕೃಷ್ಣವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾದಿರಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಹರಿ ಓಂ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ಮಾತಂಗಮಾದ್ಯದ್ಗಠ ಕುಂಭೋಚ್ಛಾತ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಕರಾದಾರಿತಾರಾತಿದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾನಾಕಿ ವೃಂದೈಃ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಠಮಃ. ಯದ್ರೋಷೋತ್ಕರದಕ್ಷನೇತ್ರಕುಟಿಲಪ್ರಾಂತೋತ್ಥಿತಾಗ್ನಿಸ್ಫುರತ್ಖದ್ಯೋತೋಪಮ ಬ್ರಹ್ಮೀಶ ಶಕ್ರೋತ್ಕರಾಃ. ಹರಿ ಓಂ. ಶ್ರೀಮದ್ವಿಷ್ಣುಂಗ್ರಿನಿಷ್ಠಾ ಅತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋಜ್ವಲ ಜನ ಸತ್ಪಾಂಸವೋಸ್ಮಾನ್ ಪುನಂತು. ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಪುಭಾ ಪ್ರೇಮ ಭಾರಂ ಭವಾರ. ವಾಯುದೇವರ ಸ್ತೋತ್ರ ವಾಯುಸ್ತುತಿ ಈ ಮಧ್ವನವಮಿ ಪವಿತ್ರ ಸಂದರ್ಭದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾಗಿರ್ತಕ್ಕಂತಹ ಈ ಪರಮ ಮಂಗಳಕರವಾದ ವಾಯುಸ್ತುತಿಯನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಪಂಡಿತಾಚಾರ್ಯರು ಹರಿವಾಯುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೆ. ಮೂರ್ಧನ್ಯೇ ಶುಂಜಲಿರ್ಮೇ ದೃಢತರಮಿಹತೆ
ಪದ್ಯತೆ ಬಂಧಪಾಶಕ್ಷೇತ್ರೇ ಧಾತ್ರೆ ಸುಖಾನಾಂ ಭಜತಿ ಭುವಿ ಭವಿಷ್ಯತ್ ವಿದಾತ್ರೆ ದ್ಯುಪತ್ರೇ ಅತ್ಯಂತಂ ಸಂತತಂ ತ್ವಂ ಪ್ರದಿಶ ಪದಯುಗೆ ಹಂತ ಸಂತಾಪವಾಜಾಂ ಅಸ್ಮಾಕಂ ಭಕ್ತಿಮೇಕಾಂ ಭಗವತೌತತೆ ಮಾಧವಸ್ಯಾತವಾಯೋ. ಏನು ಕೇಳ್ಕೋಬೇಕು ಮುಖ್ಯ ಪ್ರಾಣ ದೇವರಲ್ಲಿ ಅಂದಾಗ ಪಂಡಿತಾಚಾರ್ಯರು ಹೇಳುತ್ತಾರೆ, ಏಕಾಂ ಭಕ್ತಿಂ ಪ್ರದಿಶ. ಏಕಾಂ ಅಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು, ಎಲ್ಲದಕ್ಕಿಂತ ದೊಡ್ಡದು ನಮಗೆ ಭಗವಂತನನ್ನ ತಂದು ಕೊಡ್ತಕ್ಕಂಥದ್ದು, ಭಗವಂತನ ಅನುಗ್ರಹವನ್ನು ನಮಗೆ ತಂದು ಕೊಡ್ತಕ್ಕಂಥ ಒಂದೇ ಒಂದು ದೊಡ್ಡದು ಅಂದರೆ ಭಕ್ತಿ. ಏಕೆ ಮುಖ್ಯಾನ್ಯ ಕೇವಲ ಅಂತ ಸಂಸ್ಕೃತದಲ್ಲಿ ಏಕ ಶಬ್ದಕ್ಕೆ ಮುಖ್ಯವಾದದ್ದು ಭಕ್ತಿ, ಸಾಧನಗಳಲ್ಲಿ ಶ್ರೇಷ್ಠವಾದದ್ದು ಭಕ್ತಿ. ಅದು ಅಂತಹ ಭಕ್ತಿಯನ್ನ ನಮಗೆ ಕೊಡ್ರಿ ಪ್ರದಿಶ, ಚೆನ್ನಾಗಿ ಕೊಡ್ರಿ. ಯಾರಲ್ಲಿ? ಪದಯುಗೆ, ನಿಮ್ಮ ಎರಡೂ ಪಾದಗಳಲ್ಲಿ. ಯಾರ ಪಾದಗಳಲ್ಲಿ? ಮಾಧವಸ್ಯ, ಭಗವತಃ ಮಾಧವಸ್ಯ ಪದಯುಗೆ. ಭಗವಂತನ ಪಾದಾರವಿಂದ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಶ್ರೀಹರಿಯ ಎರಡೂ ಪಾದಗಳಲ್ಲಿ ನಮಗೆ ಭಕ್ತಿಯನ್ನ ಕೊಡ್ರಿ. ಇದನ್ನ ಕೇಳ್ಕೋಬೇಕಂದ್ರೆ ಅಸ್ಮಾಕಂ ಭಕ್ತಿಂ ಏಕಾಂ ಭಗವತಃ, ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಪರಮಾತ್ಮನ ಪಾದಾರವಿಂದಗಳಲ್ಲಿ ಶುದ್ಧವಾದ ನಿರ್ಮಲವಾದ ಭಕ್ತಿಯನ್ನ ಪ್ರದಿಶ ಕೊಡ್ರಿ. ಯಾಕೆ ಅಂತ ಕೇಳಿದ್ರೆ ಅದು ಹೆಂಗ್ ಕೇಳ್ಕೋಬೇಕು? ಸುಮ್ಮನೆ ಕೊಡ್ರಿ ಅಂದ್ರೆ ಕೊಟ್ಬಿಡೋದಿಲ್ಲ ಅವರು. ಮೂರ್ಧನ್ಯೇ ಶೋಂಜಲಿನ್ಮೇ ದೃಢತರಮಿಹತೆ ಮಧ್ಯತೆ. ಎರಡೂ ಕೈಗಳನ್ನ ಚೆನ್ನಾಗಿ ದೃಢವಾಗಿ ಜೋಡಿಸಿ ತಲೆ ಮೇಲೆ ಇಟ್ಕೊಂಡು ಕೇಳಬೇಕಂತೆ ಅದನ್ನ. ಮೂರ್ಧನ್ಯೇ ಶೋಂಜಲಿನ್ಮೇ, ಅಂಜಲಿ ಎರಡೂ ಕೈಗಳನ್ನು ಜೋಡಿಸ್ತಕ್ಕಂಥವರಾಗಿ ಮೂರ್ಧನಿ ತಲೆ ಮೇಲೆ ಕೈಯನ್ನೇ ಇಟ್ಕೊಂಡು ಚೆನ್ನಾಗಿ ದೃಢತರಮಿಹತೆ ಬದ್ಧತೆ ಬದ್ಧಪಾಶ, ಚೆನ್ನಾಗಿ ಕೈ ಜೋಡಿಸಿ ಗಟ್ಟಿಯಾಗಿ ಆ ಜೋಡಿಸಿದ ಕೈಗಳನ್ನ ತಲೆ ಮೇಲೆ ಇಟ್ಕೊಂಡು ಕೇಳ್ಕೋಬೇಕಂತೆ ಶ್ರೀಮದಾಚಾರ್ಯರನ್ನ, ವಾಯುದೇವರನ್ನ. ಭಕ್ತಿಯನ್ನ ಕೊಡ್ರಿ ನಮಗೆ, ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನ ಕೊಡ್ರಿ. ನಿಮ್ಮಲ್ಲೂ ಕೊಡ್ರಿ. ವಾಯೋಹೋ, ನಿಮ್ಮಲ್ಲೂ ಕೊಡ್ರಿ ಭಕ್ತಿ. ಯಾಕಂದ್ರೆ ನಿಮ್ಮಲ್ಲಿ ಭಕ್ತಿ ಬಂದ್ರೆ ನಿಮ್ಮಲ್ಲೂ ಕೊಡ್ರಿ. ನಿಮಗೆ ಸ್ವಾಮಿಯಾಗಿರ್ತಕ್ಕಂತಹ ಮಾಧವನಲ್ಲೂ ಕೊಡ್ರಿ. ಮಧ್ವರಲ್ಲೂ ಭಕ್ತಿ ಬೇಕು, ಮಾಧವನಲ್ಲೂ ಭಕ್ತಿ ಬೇಕು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಮೊದಲು ಗುರುಗಳಲ್ಲಿ ಭಕ್ತಿ ಬರಬೇಕು. ಆ ಗುರುಗಳು ನಮಗೆ ಭಗವಂತನನ್ನು ತಿಳಿಸ್ಕೊಡ್ತಾರೆ, ಅವರಲ್ಲಿ ಭಕ್ತಿ ಬರುತ್ತೆ. ಆಮೇಲೆ ಅದರಿಂದ ತ್ವಮಪಿ ಯುವಯೋ ವಾಯೋ, ನಿಮ್ಮಲ್ಲೂ ಭಕ್ತಿ ಬರಲಿ. ಎಷ್ಟು ಸಾಮರ್ಥ್ಯ ಇದೆ ನಿಮಗೆ ಅಂತ ಹೇಳಿದ್ರೆ, ನೀವೆಂಥವ್ರವರು? ಭುವಿ ಭಜತಿ ಬಂಧಪಾಶ ಕ್ಷೇತ್ರೇ. ಯಾರು ಈ ಭೂಮಿಯಲ್ಲಿ ಈ ಲೋಕದಲ್ಲಿ ನಿಮ್ಮನ್ನ ಸೇವೆ ಮಾಡ್ತಾರೋ ಅವರ ಬಂಧಪಾಶ ಕ್ಷೇತ್ರೇ, ಸಂಸಾರ ಪಾಶವನ್ನ ಕತ್ತರಿಸ್ತಕ್ಕಂತಹ, ಅಂದ್ರೆ ಒಳ್ಳೆ ಜ್ಞಾನವನ್ನ ಕೊಟ್ಟು ಆ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಆಗುವಂಗೆ ಮಾಡಿ ಭಗವಂತನಿಂದ ಈ ಸಂಸಾರ ಪಾಶವನ್ನ ಕತ್ತರಿಸ್ತಕ್ಕಂತಹ, ಆಮೇಲೆ ಸುಖಾನಾಂ ದಾತ್ರೆ, ಸುಖವನ್ನು ಕೊಡತಕ್ಕಂತಹ ದ್ಯುಪತ್ರೇ, ಭಾರತೀ ದೇವಿಗೆ ಪತಿಗಳಾಗಿರತಕ್ಕಂತಹ ಭವಿಷ್ಯದ್ವಿದಾತ್ರೆ, ಮುಂದೆ ಬ್ರಹ್ಮ ಪದವಿಗೆ ಬರತಕ್ಕಂತಹ ನೀವು ನನಗೆ ನಿಮ್ಮ ಪಾದಾರವಿಂದಗಳಲ್ಲಿ, ಭಗವಂತನ ಪಾದಾರವಿಂದಗಳಲ್ಲಿ ಶುದ್ಧವಾದ ಭಕ್ತಿಯನ್ನ ಕೊಡ್ರಿ. ಯಾಕೆ ಅಂದ್ರೆ ನಾವೆಲ್ಲ ಎಂಥವರು ಅಂತ ಹೇಳಿದ್ರೆ ಈ ಸಂಸಾರ ತಾಪತ್ರಯಕ್ಕೆ ಒಳಗಾಗಿರ್ತಕ್ಕಂಥವ್ರು ನಾವು.
ಅತ್ಯಂತಂ ಸಂತತಂ ತ್ವಂ ಪ್ರದಿಶ ಪದಯುಗೆ ಹಂತ ಸಂತಾಪಭಾಜಾಮಸ್ಮಾಕಂ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತಕ್ಕಂಥ ಮೂರು ತಾಪಗಳಿಂದ ಬಳಲ್ತಾ ಇದ್ದೀವಿ ನಾವು. ಇಂತಹ ನಾವು ನಿಮ್ಮಲ್ಲಿ ಕೈ ಜೋಡಿಸಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಕೇಳ್ತಾ ಇದ್ದೀವಿ. ದೃಢವಾಗಿರ್ತಕ್ಕಂತಹ, ಸಂತತ ನಿರಂತರವಾಗಿರ್ತಕ್ಕಂತಹ ಭಕ್ತಿಯನ್ನು ನಮಗೆ ಕೊಡ್ರಿ. ಇದು ದೊಡ್ಡ, ನಾನು ಈಗಾಗಲೇ ಹೇಳ್ದಂಗೆ ಭಕ್ತಿ ಇದೆಯಲ್ಲ, ಅದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಸೂತ್ರದಲ್ಲೂ ಕೂಡ ಭಕ್ತಿಯ ಬಗ್ಗೆ ಸ್ತೋತ್ರ ಮಾಡ್ತಾರೆ. ಅಂಬುವದ ಅಗ್ರಹಣಾತ್ಮಕತಾತ್ಮ ಓಂ ಅಂತ ಒಂದು ಸೂತ್ರ ಇದೆ, ಅನುಬಂಧಾದಿಭ್ಯ ಓಂ ಅಂತ ಒಂದು ಸೂತ್ರ ಇದೆ. ಹಾಗಾಗಿ ಭಕ್ತಿಯಿಂದ ಭಗವಂತನನ್ನ ಆರಾಧನೆ ಮಾಡಿದ್ರೆ ಅವನು ಸ್ವೀಕಾರ ಮಾಡ್ತಾನೆ ಹೊರತು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಖಂಡಿತ ತಗೊಳ್ಳೋದಿಲ್ಲ. ಅಂತಹ ಭಕ್ತಿ ನಮ್ಮಲ್ಲಿ ಹುಟ್ಟಿಸಬೇಕಾದ್ರೆ ಆ ಭಗವಂತನ ಮಹಿಮೆಗಳನ್ನು ನಮಗೆ ಉಪದೇಶ ಮಾಡಬೇಕು. ಅಂತಹ ಭಗವಂತನ ತತ್ವಗಳನ್ನು, ಭಗವಂತನ ಮಹಿಮೆಗಳನ್ನು ನಮಗೆ ಚೆನ್ನಾಗಿ ಉಪದೇಶ ಮಾಡಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಕ್ತಿಯನ್ನು ಕೊಡಲಿ ಎಂಬುದಾಗಿ ವಾಯುದೇವರನ್ನ ಪ್ರಾರ್ಥನೆ ಮಾಡಿದ ಮೇಲೆ ಆಮೇಲೆ 3 ಲೋಕಗಳನ್ನು ಧಾರಣೆ ಮಾಡಿರ್ತಕ್ಕಂಥವ್ರು ವಾಯುದೇವರು. ಅವರಿಗೆ ಸಾಮಾನ್ಯ ಅಲ್ಲ. ಸಾಬ್ರೋಷ್ಣಾಭೀಷು ಶುಭ್ರ ಪ್ರಭಮ ಭಯನಭೋ ಭೂರಿ ಭೂಭೃದ್ವಿಭೂತಿ ಭ್ರಾಜಿಷ್ಣುರ್ಭೂರುಭೂಣ ಭವನಮಪಿ ವಿಭೋ ಭೇದಿ ಬಭ್ರೇ ಬಭೂವೆ ಯೇನ ಭ್ರೂ ವಿಭ್ರಮಸ್ತೆ ಭ್ರಮಯತಿ ಸುಭೃಶಂ ಬಭ್ರುವದ್ ಬಭೃತಾಶಾಂ ಭ್ರಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಪಿ ಭೂರ್ಭೂಕ್ಷತೋಹ ಮಾಯಿ ಭಿಕ್ಷು. ಸಾಬ್ರೋಷ್ಣಾಭೀಷು ಶುಭ್ರ ಪ್ರಭಮಭಯನಭೂ ಭೂರಿ ಭೂವೃದ್ವಿಭೂತಿ ಪ್ರಾಜಿಷ್ಣುರ್ಭೂರುಭೂಣಾಂ ಭವನಮಪಿ ಯುಗೋ ಭೇದಿ ಬಭ್ರೇ ಬಭೂವೆ. ಎಷ್ಟು ಬಕಾರ ಇದೆ ನೋಡ್ರಿ ಇದರಲ್ಲಿ. ಇದರ ಅರ್ಥ ಏನು ಗೊತ್ತಾ? ಇದಕ್ಕೆ ನಿರ್ಭಯರಾಗಿರ್ತಕ್ಕಂಥವರು ನೀವು, ಯಾರಿಗೂ ಹೆದರ್ಕೊಂಬೋದಿಲ್ಲ ನೀವು. ಇಂತಹ ನಿರ್ಭಯರಾಗಿರ್ತಕ್ಕಂತಹ ನೀವು ಏನು ಮಾಡಬೇಕು? ನಿಮಗೆ ಹೇ ವಾಯುದೇವರೇ, ಹೇ ವಾಯು ನಿರ್ಭಯರಾಗಿರ್ತಕ್ಕಂತಹ ಹೇ ವಾಯುದೇವರೇ, ವಿಭೋ ಅಭಯ ಭಯರಹಿತರಾಗಿರ್ತಕ್ಕಂತಹ ಹೇ ವಾಯುದೇವರೇ, ಸಾಬ್ರೋಷ್ಣ ಭೂಷು ಶುಭ್ರ ಪ್ರಭವ ಯನಭೋ ಭೂರಿ ಭೂವೃದ್ವಿಭೂತಿ ಪ್ರಾಜಿಷ್ಣು ಭೂರು ಭೂಣ. ಭ್ರೂ ವಿಜೃಂಭಣ ಅಂದ್ರೆ ಹುಬ್ಬಲ್ಲಾಡಿಸೋದು. ಕೇವಲ ಹುಬ್ಬನ್ನ ಚಲನೆ ಮಾಡೋದ್ರಿಂದ ಇಷ್ಟು ಜನರಿಂದ ಕೂಡಿರ್ತಕ್ಕಂಥ ಈ ಜಗತ್ತನ್ನ ನೀವು ನಿಯಮನ ಮಾಡ್ತೀರಾ. ಯಾರ್ಯಾರು ಅಂತ ಕೇಳಿದ್ರೆ ಸಾಬ್ರೋಷ್ಣ. ಅಭ್ರ ಅಂದ್ರೆ ಸಂಸ್ಕೃತದಲ್ಲಿ ಮೋಡಗಳು. ಸಾ ಅಂದ್ರೆ ಸಹಿತವಾಗಿರ್ತಕ್ಕಂತಹ ಅಭ್ರ, ಸಾಬ್ರ ಅಂದ್ರೆ ಅಭ್ರ ಸಹಿತವಾಗಿರ್ತಕ್ಕಂತಹ ಮೋಡಗಳು. ಆಮೇಲೆ ಭೀಷು ಶುಭ್ರ, ಸಾಬ್ರೋಷ್ಣ ಭೀಷು. ಉಷ್ಣ ಭೀಷು ಅಂದ್ರೆ ಚಂಡಕಿರಣ, ಸೂರ್ಯ. ಆಮೇಲೆ ಶುಭ್ರ ಪ್ರಭ ಅಂದ್ರೆ ಚಂದ್ರ. ಇವರೆಲ್ಲರಿಂದ ಕೂಡಿರ್ತಕ್ಕಂತಹ ಗಗನ, ಅದನ್ನ ನಭೋ ಅಂದ್ರೆ ಗಗನ. ಆಮೇಲೆ ಬಹಳವಾಗಿರ್ತಕ್ಕಂತಹ ಸಂಪತ್ತಿನಿಂದ ಕೂಡಿರ್ತಕ್ಕಂತಹ ಈ ಭೂಮಿ. ಆಮೇಲೆ ದೇವತೆಗಳು, ಆ ದೇವತೆಗಳ ನೆಲೆಸಿರ್ತಕ್ಕಂಥ ಸ್ವರ್ಗ. ಇಷ್ಟನ್ನು ಕೂಡ ನೀವೇನ್ ಮಾಡ್ತೀರಾ? ನಾಶ ಮಾಡತಕ್ಕಂಥದ್ದು, ಸೃಷ್ಟಿ ಮಾಡತಕ್ಕಂಥದ್ದು. ಅಭೇದಿ ಬಭೂವೆ ಅಂದ್ರೆ ಯಾರು ನಿಮ್ಮಿಂದ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಲೋಕಗಳು ಸೃಷ್ಟಿಯಾಗತ್ತೋ, ನಾಶ ಆಗತ್ತೋ, ಪಾಲನೆ ಆಗತ್ತೋ, ಅಂತಹ ನಿಮ್ಮ ಭ್ರೂ ವಿಜೃಂಭಣೆ. ವಾಯುದೇವರಿಗೆ ಭಗವಂತ ಎಷ್ಟು ಸಾಮರ್ಥ್ಯ ಕೊಟ್ಟಿದ್ದಾನೆ ಅಂದ್ರೆ ಅವರು ಹುಬ್ಬಲ್ಲಾಡಿಸಿಬಿಟ್ರೆ ಸಾಕಂತ್ರಿ ವಾಯುದೇವರು. ಇಡೀ ಜಗತ್ತು ಸೃಷ್ಟಿ ಸ್ಥಿತಿ ಲಯಾದಿಗಳಾಗುತ್ತೆ. ಅಷ್ಟು ಅನುಗ್ರಹವನ್ನು ಮಾಡಿದ್ದಾನೆ ಭಗವಂತ. ಇದನ್ನು ರಕ್ಷಣೆ ಮಾಡತಕ್ಕಂಥ ಸಾಮರ್ಥ್ಯವನ್ನ ಭಗವಂತ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಬುಭೃತಾಶಾಂ ದುರ್ಭೃತಾಶಾಂ
ದುರಾಸೆಯನ್ನು ಹೊಂದಿರತಕ್ಕಂತಹ ದುಷ್ಟ ಜನರು ಯಾರಿದ್ದಾರೆ, ಬಬ್ರುವತ್ತು, ಸಂಸ್ಕೃತದಲ್ಲಿ ಬಬ್ರು ಅಂದರೆ ಮುಂಗುಸಿ. ಈ ಮುಂಗುಸಿ ಮತ್ತು ಬೆಕ್ಕು ಹೇಗೆ ಹೊಂಚಾಕಿ ಇಲಿಗಳನ್ನ ಹಾವುಗಳನ್ನು ಹಿಡಿಯುತ್ತೋ ಹಂಗೆ ಹೊಂಚಾಕಿ ದುರಾಸೆಯನ್ನು ಹೊಂದಿರತಕ್ಕಂತಹ, ಆಮೇಲೆ ಭೇದಾವಭಾಸ, ಏನು ಜಗತ್ತಿನಲ್ಲಿ ಭೇದ ತೋರ್ತಾ ಇದೆ, ಪಂಚಭೇದ, ಇದು ಅವಭಾಸ ಅಂದ್ರೆ ಬರೀ ಭ್ರಮ, ಇದು ನಿಜವಾದ್ದಲ್ಲ, ಇದು ಭೇದ, ಪಂಚಭೇದ ಇಲ್ಲ, ಇದು ಬರೀ ಅವಭಾಸ ಅಂದ್ರೆ ತೋರತ್ತೆ, ನೀವೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ, ಭ್ರಮ ಹೊಂದ್ಬಿಟ್ಟಿದ್ದೀರಾ, ಪಂಚಭೇದ ಇದೆ ಅಂತ ಹೇಳತಕ್ಕಂತಹ ಏನು ಪರವಾದಿಗಳಿದ್ದಾರೆ, ಮಾಯಿ ಭಿಕ್ಷು, ಈ ಜಗತ್ತು ಮಾಯಾಕಲ್ಪಿತ ಅಂತ ಹೇಳ್ತಕ್ಕಂಥ ಸನ್ಯಾಸಿಗಳೇನಿದ್ದಾರೆ, ಇವರಿಗೆ ಸುಭೃಶಂ ಭ್ರಮಯತಃ, ಚೆನ್ನಾಗಿ ಭ್ರಾಂತಿಗೊಳಿಸ್ರಿ ಅವರನ್ನ, ನಮ್ಮನ್ನ ರಕ್ಷಣೆ ಮಾಡ್ರಿ, ನಿಮ್ಮನ್ನ ತಪ್ಪಾಗಿ ಹೇಳುವ, ಜಗತ್ತನ್ನ ತಪ್ಪಾಗಿ ತಿಳ್ಕೊಂಡಿರ್ತಕ್ಕಂತಹ, ಜಗತ್ತು ಇಲ್ಲ, ಜಗತ್ತು ಮಿಥ್ಯ, ಪಂಚಭೇದ ಇಲ್ಲ ಅಂತ ಯಾರ್ಯಾರು ಹೇಳುತ್ತಾರೆ ಅಂತಹ ಮಾಯಿ ಭಿಕ್ಷು, ಮಾಯಾವಾದಿಗಳಾಗಿರ್ತಕ್ಕಂತಹ ರಾಕ್ಷಸರನ್ನ ಅಥವಾ ದೈತ್ಯರನ್ನ, ಮಾಯಿ ಭಿಕ್ಷುಗಳನ್ನ ಭ್ರಮೆಯತು, ಅವರಿಗೆ ಭ್ರಮಾತ್ಮಕವಾಗಿರ್ತಕ್ಕಂತಹ ಜ್ಞಾನವನ್ನ ಕೊಟ್ಟು ಕಡೆಗೆ ಅವರನ್ನ ಅಂದಂತ ಬಸ್ ಹಾಕ್ರಿ, ನಮ್ಮನ್ನ ರಕ್ಷಣೆ ಮಾಡ್ರಿ, ನಿಮ್ಮ ಸಾಮರ್ಥ್ಯ ಅಷ್ಟಿದೆ. ಏನಾಗುತ್ತೆ? ಶ್ರೀಮದ್ ಆಚಾರ್ಯರ ಉಪಾಸನೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಪಂಡಿತಾಚಾರ್ಯ ಹೇಳ್ತಾರೆ, ಏಮಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈಶ್ಚಾಮರೈಶ್ಚಾರುವೇಷಾಃ ವೈಕುಂಠೇ ಘಂಟಲಗ್ನ ಸ್ಥಿರಶುಚಿ ವಿಲಸತ್ಕಾಂತಿ ತಾರುಣ್ಯ ಲೀಲಾ ಲಾವಣ್ಯ ಪೂರ್ಣಕಾಂತ ಕುಚವರ ಸುಲಭಾಶ್ಲೇಷ ಸಂಮೋದ ಸಾಂದ್ರಾಃ. ಈ ಮೂರನೇ ಅವತಾರ ಇದೆಯಲ್ಲ ನಿಮ್ಮದು, ತೃತೀಯಂ, ಹೇ ವಾಯುದೇವರೇ, ಯಾರು ನಿಮ್ಮ ಏತೆ ತೃತೀಯಂ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಮೂರನೇ ಅವತಾರ ಇದೆಯಲ್ಲ, ಇದನ್ನ ಭಜಂತೆ, ಯಾರು ಸೇವೆ ಮಾಡುತ್ತಾರೆ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ, ಅವರೆಲ್ಲ ಮೊದಲು ಸುರಮುಖ ಸುಜನಾರಾಧಿತಂತೆ ತೃತೀಯಂ, ಇದು ಬರೀ ನಾವು ಸ್ತೋತ್ರ ಮಾಡ್ತಾ ಇದೀವಿ ಅಂತ ತಿಳ್ಕೊಬೇಡಿ, ಸುರಮುಖ ಸುಜನಾರಾಧಿತಂ, ಸುರ ಅಂದ್ರೆ ದೇವತೆಗಳು, ದೇವತೆಗಳು, ಋಷಿಗಳು, ಗಂಧರ್ವರು, ಕಿನ್ನರು, ಕಿಂಪುರುಷರು, ಪಿತೃಗಳು ಮೊದಲಾದವರಿಂದ ಆರಾಧಿತವಾಗಿರ್ತಕ್ಕಂಥ ಈ ನಿಮ್ಮ ಮೂರನೇ ಅವತಾರ ಏನಿದೆ, ಈ ಅವತಾರವನ್ನ ಯಾರು ಭಜಂತೆ, ಯಾರು ಸೇವೆ ಮಾಡ್ತಾರೆ, ಇವರು ವೈಕುಂಠ ಲೋಕಕ್ಕೆ ಹೊರಟೋಗ್ತಾರಂತೆ. ವಾಯುದೇವರನ್ನ ಯಾರ್ಯಾರು ಸ್ತೋತ್ರ ಮಾಡ್ತಾರೆ ಇವರೆಲ್ಲ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಏನು ವೈಭವ ಅಂತ ಹೇಳಿದ್ರೆ ಒಳ್ಳೆ ರೂಪ ಬರುತ್ತಂತೆ ನೋಡ್ರಿ ನಮಗೆ. ವೈಕುಂಠೆ ಕಂಠಲಗ್ನ ಸ್ಥಿರ ಶುಚಿ ವಿಲಸತ್ ಕಾಂತಿ ತಾರುಣ್ಯ ಲೀಲಾ ಚಾರುವೇಷ, ಒಳ್ಳೆ ಕಾಂತಿಯಿಂದ ಕೂಡಿದವರಾಗಿ, ಒಳ್ಳೆ ಮನೋಹರವಾಗಿರ್ತಕ್ಕಂತಹ ರೂಪವುಳ್ಳವರಾಗಿ, ಅದೇನು ಚಾಮರೈಹಿ ಚಾರುವೇಷಾಃ ಸಹಚರ ಚಲಿತೈಹಿ, ಆ ಕಡೆ ಈ ಕಡೆ ನಾವು ನಡೀತಾ ಇದ್ರೆ ಭೃತ್ಯರು ಚಾಮರ ಹಾಕ್ತಾ ಇರ್ತಾರಂತೆ ನಮಗೆ. ಸಹಚರ ಚಲಿತೈಶ್ಚಾಮರೈಹಿ ಚಾರುವೇಷಾಃ, ನಡ್ಕೊಂಡು ಹೋಗ್ತಾ ಇದ್ರೆ ವೈಕುಂಠದಲ್ಲಿ ಆ ಕಡೆ ಈ ಕಡೆ ಚಾಮರ ಬೀಸ್ತಾ ಇರ್ತಾರಂತೆ ಸೇವಕರು. ಅಂತಹ ಸೇವಕರಿಂದ ಚಾಮರ ಹಾಕಿಸಿಕೊಳ್ಳುತ್ತಾ, ಚಾರುವೇಷ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ವೇಷವನ್ನು ಹೊಂದತಕ್ಕಂಥವರಾಗಿ, ಒಳ್ಳೆ ನಮ್ಮ ಯೋಗ್ಯವಾಗಿರ್ತಕ್ಕಂತಹ ನಿಯತ ದಂಪತಿಗಳಿಂದ ಕೂಡಿಕೊಂಡು ವೈಕುಂಠ ಲೋಕದಲ್ಲಿ ವಿರಾಜಮಾನವಾಗಿರ್ತೀವಂತೆ. ಯಾರು ಮಧ್ವರಾಯರನ್ನ ಸೇವೆ ಮಾಡುತ್ತಾರೆ ಅವರು ಇಹದಲ್ಲಿ ಪರದಲ್ಲಿ ಎರಡು ಕಡೆನೂ ಒಳ್ಳೆ ಅನುಗ್ರಹ ಮಾಡ್ತಾರಂತೆ ನೋಡಿ ವಾಯುದೇವರು. ಯಾರು ಶ್ರೀಮದಾಚಾರ್ಯರನ್ನ ಸೇವೆ ಮಾಡುತ್ತಾರೆ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ಯ ಸುರಾಜ್ಯ ನರಂತ ಮುಕುಂದ ಪ್ರಸಾದಾತಿಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಸುಮಧ್ವೈಜ ಇದೇ ಮಾತಾಡುತ್ತೆ. 11ನೇ ಸರ್ಗದಲ್ಲಿ ವೈಕುಂಠನ ವರ್ಣನೆ ಮಾಡೋ ಕಾಲಕ್ಕೆ
ಇಂಥ ವೈಕುಂಠ ನಮಗೆ ಸಿಗಬೇಕಾದರೆ, ಇಂಥ ಶ್ರೇಷ್ಠವಾದ ಲೋಕ ನಮಗೆ ದೊರೆಯಬೇಕಾದ್ರೆ ಏನ್ ಮಾಡಬೇಕು? ಮಹಾನಂದ ತೀರ್ಥಸ್ಯೇ ಭಾಷ್ಯ ಭಾವಂ. ಶ್ರೀಮದಾಚಾರ್ಯರಿಂದ ರಚಿತವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಗಳನ್ನ ಯಾರು ಅರ್ಥ ಚಿಂತನೆ ಮಾಡ್ತಾರೆ, ಬ್ರಹ್ಮಸೂತ್ರ ಭಾಷ್ಯವನ್ನ ಯಾರು ಚಿಂತನೆ ಮಾಡುತ್ತಾರೆ, ಅದು ಏನು? ಸುರಾಧ್ಯ ನರಾಂತ, ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ಮನುಷ್ಯೋತ್ತಮರ ಪರ್ಯಂತ ಯಾರ್ಯಾರು ಅವರ ಯೋಗ್ಯತಾನುಸಾರವಾಗಿ ಶ್ರವಣ ಮನನಾದಿಗಳನ್ನು ಮಾಡುತ್ತಾರೆ, ಅವರು ತಮ್ಮ ಎಲ್ಲ ಪಾಪಗಳನ್ನ ಕಳ್ಕೊಂಡು ನಾವು ಹಿಂದೆ ವರ್ಣನೆ ಮಾಡಿದೀವಲ್ಲ ಆ ವೈಕುಂಠ ಲೋಕಕ್ಕೆ ಹೋಗ್ತಾರೆ ಅಂತ ಸುಮಧ್ವ ವಿಜಯದಲ್ಲಿ ಹೇಳುತ್ತಾರೆ. ಇದನ್ನ ಅವರು ಹೇಳುತ್ತಾ ಇದ್ದಾರೆ. ಆದ್ದರಿಂದ ಅಂತಹ ಶ್ರೇಷ್ಠವಾದ ವೈಕುಂಠ ಲೋಕದಲ್ಲಿ ನಿತ್ಯವಾದ ಭಗವಂತನನ್ನ ದರ್ಶನ ಮಾಡುತ್ತಾ ಸುಂದರವಾದ ಪ್ರಾಕೃತ ದೇಹವನ್ನು ಬಿಟ್ಟು ಅಪ್ರಾಕೃತವಾಗಿರ್ತಕ್ಕಂತಹ ಚಿನ್ಮಯ ಗಾತ್ರರಾಗಿ ಭಗವಂತನ ಅನುಗ್ರಹದಿಂದ ವೈಕುಂಠದಲ್ಲಿ ಆರಾಮ ಇರುವುದಂತೆ ಮಧ್ವಶಾಸ್ತ್ರವನ್ನ ಓದಿದವರಿಗೆ, ಮಧ್ವರಾಯರ ಸೇವೆಯನ್ನ ಭಜ ಸೇವಾಯಾಮ ಅಂದ್ರೆ ಅದೇ ಶ್ರವಣವನ ನಿಧಿಧ್ಯಾಸನಗಳನ್ನು ಯಾರು ಮಾಡ್ತಾರೋ ಇವರು ವೈಕುಂಠ ಲೋಕದಲ್ಲಿ ವಿರಾಜಮಾನರಾಗಿರುತ್ತಾರೆ ಅಂತ ಸ್ವಯಂ ಆಚಾರ್ಯರ ಎದುರಿಗೆ ಹೇಳುತ್ತಾ ಇದ್ದಾರೆ ಪಂಡಿತಾಚಾರ್ಯರು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರನ್ನ ಸೇವೆ ಮಾಡಬೇಕು. ಏನಿರುತ್ತೆ ಅಲ್ಲಿ? ಆನಂದಾನ್ ಮಂದ ಮಂದ ದದತಿ ಮರುತಃ ಕುಂದ ಮಂದಾರ ನಂದ್ಯ ವರ್ತಾ ಮೋದಂದದಾನ ಮೃದುಪದ ಮುದಿತೋದ್ಗೀತಕೈ ಸುಂದರೀಣ ವೃಂದೈರಾ ವಂದ್ಯಮುಕ್ತೇನ್ ವಹಿಮಗುವದನಾಹೀಂದ್ರ ದೇವೇಂದ್ರ ಸೇವ್ಯೈ ಮುಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿನಾಂ ದೇವದೇವ. ಹೇ ದೇವದೇವ, ದೇವತೆಗಳಿಗೂ ಕೂಡ ದೇವತೆಗಳಾಗಿರ್ತಕ್ಕಂತಹ ಹೇ ವಾಯುದೇವರೇ, ಆ ವೈಕುಂಠ ಹೆಂಗಿದೆ? ಅದು ಮುಕುಂದೇ ಮಂದಿರೇಸ್ಮಿನ್, ಭಗವಂತನ ಮನೆ ಅದು. ಮೋಕ್ಷಪ್ರದನಾಗಿರ್ತಕ್ಕಂತಹ ಶ್ರೀಹರಿಯ ಮಂದಿರ ಅದು. ಆ ಮಂದಿರದಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂತ ಹೇಳಿದ್ರೆ ಇವರೆಲ್ಲ ಅಹೀಂದ್ರ, ಅದು ಮುಕ್ತೆ ನೋಡಿ. ಅವ್ರು ಎಂತಾರಂದ್ರೆ ವೃಂದೈರ್ ಆವಂದ್ಯ ಮುಕ್ತೇಂದು ಹಿಮಗು ಮದನಾಹೀಂದ್ರ ದೇವೇಂದ್ರ ಸೇವ್ಯೈ. ಮುಕ್ತರಾಗಿರ್ತಕ್ಕಂಥ ಚಂದ್ರ, ಮುಕ್ತರಾಗಿರ್ತಕ್ಕಂಥ ಸೂರ್ಯ, ಮುಕ್ತರಾಗಿರ್ತಕ್ಕಂಥ ಮಂಗತ, ಮುಕ್ತನಾಗಿರ್ತಕ್ಕಂಥ ಶೇಷ, ಮುಕ್ತನಾಗಿರ್ತಕ್ಕಂಥ ದೇವೇಂದ್ರ, ಇವರೆಲ್ಲರಿಂದ ವಂದಿತರಾಗಿರ್ತಕ್ಕಂತಹ ದೇವತೆಗಳು ಭಗವಂತನನ್ನ ಸೇವೆ ಮಾಡ್ತಾ ಇರ್ತಾರಂತೆ ಅಲ್ಲಿ. ಇದು ಮೊದಲನೇದು. ಇವರೆಲ್ಲ ಇರ್ತಾರಂತೆ. ಇವರೆಲ್ಲ ಮುಕ್ತರಾದ ಮೇಲೆ ಇವರೆಲ್ಲ ಅಲ್ಲಿಗೆ ಹೋಗ್ತಾರೆ ವೈಕುಂಠ ಲೋಕಕ್ಕೆ. ಮುಕ್ತ ಚಂದ್ರ, ಮುಕ್ತ ಸೂರ್ಯ, ಮುಕ್ತ ಮನ್ಮಥ, ಮುಕ್ತ ಶೇಷ, ಮುಕ್ತ ಇಂದ್ರ, ಇವರೆಲ್ಲ ಭಗವಂತನನ್ನ ಸೇವೆ ಮಾಡ್ತಾ ಇರ್ತಾರಂತೆ. ಮುಕುಂದೇ ಮಂದಿರೇಸ್ಮಿನ್ ವರ್ತಾಮೋದ ಅಂದದಾನಃ ಮೃದುಪದ ಮುದಿತೋದ್ಗೀತಕೈ ಸುಂದರೀಣ ವೃಂದೈ ಆವಂದ್ಯ ಮುಕ್ತೇನ್ ವಹಿ ಮಗು ಮಧುನಾಹಿ ಮದನಾಹೀಂದ್ರ ದೇವೇಂದ್ರ ಸೇವ್ಯೈ. ಮದನ ಅಂದ್ರೆ ಮನ್ಮಥ, ಅಹೀಂದ್ರ ಅಂದ್ರೆ ಹಾವುಗಳಿಗೆ ಒಡೆಯ ಶೇಷ, ದೇವೇಂದ್ರ ಅಂದ್ರೆ ಇಂದ್ರದೇವರು, ಹಿಮಗು ಅಂದ್ರೆ ಶೀತಲವಾಗಿರ್ತಕ್ಕಂತಹ ಕಾಂತಿಯಿಂದ ಕೂಡಿರ್ತಕ್ಕಂತಹ ಚಂದ್ರ, ಅಹಿಮಗು ಅಂದ್ರೆ ಚಂಡಕಿರಣಗಳಿಂದ ಕೂಡಿರ್ತಕ್ಕಂಥ ಸೂರ್ಯ. ಅಂದ್ರೆ ಮುಕ್ತ ಸೂರ್ಯ, ಮುಕ್ತ ಚಂದ್ರ, ಮುಕ್ತ ಮನ್ಮಥ, ಮುಕ್ತ ಶೇಷ, ಮುಕ್ತ ದೇವೇಂದ್ರ, ಇವರೆಲ್ಲರಿಂದ ವಂದಿತರಾಗಿರ್ತಾರಂತೆ ಪರಮಾತ್ಮ ಅಲ್ಲಿ. ಅದು ಏನು ಘಮ 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 ಅಂತ ವಾಸನೆ ಅಂತೆ. ಅದು ಏನದು? ಆ ಉತ್ಕೃಷ್ಟ ಕುಂದ ಮಂದಾರ ನಂದ್ಯಾವರ್ತಾಮೋದಾಂದದಾನ, ಕುಂದ ಪುಷ್ಪ ಅಂತ ಅದೊಂದು ಸ್ಪೆಷಲ್ ಆಗಿರ್ತಕ್ಕಂಥದ್ದು. ಕುಂದ ಪುಷ್ಪಗಳು, ಜಾಜಿ ಹೂವು, ಮಂದಾರದ ಹೂವು, ನಂದಾವರ್ತ ಅಂದ್ರೆ ನಂದಬಟ್ಟಲು ಹೂವು ಮೊದಲಾಗಿರ್ತಕ್ಕಂತಹ ಪರಿಮಳ ಭರಿತವಾಗಿರ್ತಕ್ಕಂತಹ ಹೂವಿನ ವಾಸನೆಯನ್ನು ಹೊತ್ತಿರ್ತಕ್ಕಂತಹ ಆ ಗಾಳಿ ಬೀಸ್ತಾ ಇರುತ್ತಂತೆ ಅಲ್ಲಿ. ಆಮೇಲೆ ಸಂತೋಷವನ್ನ ಕೊಡುತ್ತಂತೆ ಅದು. ಅದು ಏನು? ಅವಿರತ ಮುದಯನ್ ಮೋದಿನ ದೇವದೇವ. ಎಂಡೇ ಇಲ್ಲ ಇದಕ್ಕೆ. ಏನೋ ಒಂದು ಸ್ವಲ್ಪ ಇರುತ್ತೆ, ಕಾಲು ಗಂಟೆ ಇರುತ್ತೆ, ಅರ್ಧ ಗಂಟೆ ಇರುತ್ತೆ ಅಂತ ತಿಳ್ಕೊಬೇಡಿ. ಅವಿರತಂ, ನಿರಂತರವಾದ ಇಂತಹ ಸುಖವಾದ ಗಾಳಿಯಿಂದ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನಲಿತ ಶ್ರೇಷ್ಠವಾಗಿರ್ತಕ್ಕಂತಹ ಮೃದುಪದ ಒಳ್ಳೆ ಹಾಡು ಹೇಳ್ತಾ ಇರ್ತಾರಂತೆ ಅಲ್ಲಿ.
ಸುಂದರಿಯಾಗಿರ್ತಕ್ಕಂತಹ ಅದು ಹಾಡು ಹೇಳ್ತಾ ಇರ್ತಾರಂತೆ. ಮುಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿನಾಂ ದೇವದೇವ ದೀಪಕೈ ಗೀತಕೈ ಸುಂದರೀನಾಂ. ಸುಂದರರಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಭಗವಂತನ ಹಾಡುಗಳನ್ನ ಹೇಳ್ತಾ ಇರ್ತಾರಂತೆ, ದೇವರ ನಾಮಗಳನ್ನ ಹೇಳ್ತಾ ಇರ್ತಾರಂತೆ. ಅಂತಹ ಸುಂದರವಾದ ಹಾಡುಗಳನ್ನ ಕೇಳ್ತಾ ಹಾಡುತ್ತಾ ಒಳ್ಳೆ ಘಮಘಮ ಅಂತಕ್ಕಂತಹ ಜಾಜಿ ಮಂದಾರ ಕುಂದ ನಂದಬಟ್ಟಲು ಮೊದಲಾಗಿರ್ತಕ್ಕಂತಹ ಹೂವಿನ ವಾಸನೆಯನ್ನ ಘಮಘಮ ಅಂತ ಅಗ್ರಾಣ ಮಾಡುತ್ತಾ ಈ ಮುಕ್ತರಾದಂತಹ ದೇವತೆಗಳಿಂದ ಸೇವಿತನಾದ ಭಗವಂತನನ್ನ ನೋಡುತ್ತಾ ಆ ವೈಕುಂಠ ಹರಿಮಂದಿರದಲ್ಲಿ ನಾವು ವಾಸ ಮಾಡ್ತಾ ಇರ್ತೀವಿ. ಅಂತಹ ವೈಕುಂಠಕ್ಕೆ ಹೋಗಬೇಕು ಅಂತ ಯಾರು ಇರ್ತಾರೆ ಇವರೆಲ್ಲ ವಾಯುದೇವರನ್ನ ಸೇವೆ ಮಾಡಬೇಕಂತೆ. ವಾಯುದೇವರ ಸೇವೆಯಿಂದ ಏನಾಗುತ್ತೆ? ತಾತ್ಕಾಲಿಕವಾಗಿ ಈ ಲೋಕದಲ್ಲಿ ಏನೋ ಬರುತ್ತೆ ಅಷ್ಟೇ ಅಂತ ತಿಳ್ಕೋಬೇಡಿ. ಶಾಶ್ವತವಾಗಿರ್ತಕ್ಕಂಥ ವೈಕುಂಠ ಲೋಕಕ್ಕೆ ನಾವು ಹೋಗ್ತೀವಿ. ಆಮೇಲೆ ಯಾರು ದ್ವೇಷ ಮಾಡ್ತಾರೆ, ಇವರೆಲ್ಲ ಸೇವೆ ಮಾಡೋದು, ಇದುವರ ತನಕ ವಾಯುದೇವರನ್ನ ಯಾರ್ಯಾರು ಸೇವೆ ಮಾಡ್ತಾರೆ ಇವರೆಲ್ಲ ಉತ್ತಮವಾದ ವೈಕುಂಠಕ್ಕೆ ಹೋಗ್ತಾರೆ. ಯಾರ್ಯಾರು ವಾಯುದೇವರನ್ನ ದ್ವೇಷ ಮಾಡ್ತಾರೆ ಇವರೆಲ್ಲಿಗೆ ಹೋಗ್ತಾರೆ? ಉತ್ತಪ್ತಾತ್ಯುತ್ಕಟತ್ವಿಟ್ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯುದ್ಯೂಢ ಸ್ಫುಲಿಂಗ ಪ್ರಕರ ವಿಕರಣೋ ಕ್ವಾತಿತೆ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತೈತಃ ಕಿಂಕರೈಃ ಪಂಕಿಲೇತೆ ಪಂಕ್ತಿಗ್ರಾಮ್ಣಾಂ ಗರಿಮ್ಣಾಂ ಗ್ಲಪಯತಿ ಭವದ್ವೇಷಿನೋ ವಿದ್ವದಾದ್ಯ. ಹೇ ವಿದ್ವದಾದ್ಯ, ವಿದ್ವಾಂಸರಲ್ಲಿ ಆದ್ಯ ಅಂದ್ರೆ ಶ್ರೇಷ್ಠರಾಗಿರ್ತಕ್ಕಂತಹ ಹೇ ವಿದ್ವದಾದ್ಯ, ಹೇ ವಾಯುದೇವರೇ, ನಿಮ್ಮನ್ನ ಯಾರು ದ್ವೇಷ ಮಾಡ್ತಾರಲ್ವಾ, ದ್ವೇಷಿಣಃ ಭವದ್ವೇಷಿಣಃ, ನಿಮ್ಮನ್ನ ಯಾರು ದ್ವೇಷ ಮಾಡ್ತಾರಲ್ಲ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅದೊಂದು ಅಂದಂತ ಬಸ್ಸು ಅಂತ ಒಂದು ಲೋಕ ಇದೆ. ಆ ಅಂದಂತ ಬಸ್ಸಿಗೆ ಹೋಗ್ತಾರಂತೆ. ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಅವರು ವರ್ಣನೆ ಮಾಡ್ತಾರೆ ನೋಡಿ. ಉತ್ತಪ್ತಾತ್ಯುತ್ಕಟತ್ವಿಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯ. ವಾಯುದೇವರ ಭೃತ್ಯರು ಇರ್ತಾರಂತೆ ಅಲ್ಲಿ ತಮಸ್ಸಿನಲ್ಲಿ. ಆ ತಮಸ್ಸಿನಲ್ಲಿ ಕೆಲಸ ಅಧಿಕಾರಿಗಳಾಗಿರ್ತಾರೆ, ಅವರೇನು ದುಃಖ ಅನುಭವಿಸ್ತಾ ಇರಲ್ಲ. ಅಂದ್ರೆ ವಾಯುದೇವರ ಭೃತ್ಯರು ಅಲ್ಲಿ ಏನ್ ಮಾಡ್ತಾರಂತೆ ಅಂದ್ರೆ ಈ ಕಾದಿರ್ತಕ್ಕಂತಹ ಕಲ್ಲುಗಳಿರುತ್ತಂತೆ. ಉತ್ತಪ್ತ ಅಂದ್ರೆ ಚೆನ್ನಾಗಿ ಕಾಸಿರ್ತಕ್ಕಂತಹ ಏನು ಕಲ್ಲುಗಳಿದೆ ಆ ಕಲ್ಲುಗಳಿಂದ ಹೊಡಿತಾರಂತೆ. ದೂರ ನಿಲ್ಲಿಸ್ಬಿಟ್ಟು ಹೊಡಿತಾರಂತೆ. ಚೆನ್ನಾಗಿ ಕಾಯಿಸಿರ್ತಕ್ಕಂತಹ ಕಲ್ಲುಗಳ ರಾಶಿಯಿಂದ ಹೊಡಿತಾರಂತೆ ನಮಗೆ, ಈ ವಾಯುದೇವರನ್ನ ದ್ವೇಷ ಮಾಡುವವರಿಗೆ. ಅದು ಏನು, ಅವರು ಹಲ್ಲು ಕಡಿತಾ ಇರ್ತಾರಂತೆ. ಉತ್ತಪ್ತಾತ್ಯುತ್ಕಟತ್ವಿಟ್ ಕಟಕಟ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯ. ಯಾರು ವಾಯುದೇವರನ್ನ ದ್ವೇಷ ಮಾಡ್ತಾರೆ ಇವರೆಲ್ಲ ಆ ಅಂದಂತ ಬಸ್ಸಿನಲ್ಲಿ ಕಲ್ಲು ತಗೊಂಡು ಹೊಡಿತಾರಂತೆ. ಅದು ಕಾದ ಕಲ್ಲುಗಳಿಂದ ಹೊಡಿತಾರಂತೆ ವಾಯುದೇವರ ಭೃತ್ಯರು. ಅಷ್ಟೇ ಅಲ್ಲ, ಅದು ಆ ತಮಸ್ಸು ಕತ್ತಲು ಎಲ್ಲ ಕಡೆಗೆ. ಆಮೇಲೆ ಕಟಕಟ ಅಂತಕ್ಕಂತಹ ಧ್ವನಿಯಿಂದ ಸಂಘರ್ಷ ಆಗ್ತಾ ಇರುತ್ತಂತೆ. ಅದು ಹೊಡಿತಾ ಅದು ಆ ಕಿಡಿಗಳು, ಆ ಕಲ್ಲುಗಳು ಒಂದಕ್ಕೊಂದಕ್ಕೆ ತಾಕಿ ಕಿಡಿಗಳು ಬರುತ್ತಂತೆ. ಅಂತಹ ಕಿರಣಗಳಿಂದ ಕುದೀತಕ್ಕಂತಹ ಪಂಕ್ತಿ ಗ್ರಾಮಣಾಂ ಗರಿಮ್ಣಾಂ ಗ್ಲಪಯತಿ ಹಿಮವದ್ ದ್ವೇಷಿಣೋ ವಿದ್ವದಾದ್ಯಾಂ. ಗ್ರಾಮಣ ಅಂದ್ರೆ ಕಲ್ಲುಗಳು. ಆ ಕಲ್ಲುಗಳಿದೆಯಲ್ಲ ಅದು ಕಿಂಕರೈ ಪಂಕಿಲೇತೆ ಪಂಕ್ತಿ ಗ್ರಾಮಣಾಂ ಗರಿಮ್ಣಾಂ ಗ್ಲಪಯತಿ. ಈ ರಕ್ತ ಇದೆಯಲ್ಲ ಇದರದೇ ಕೆಸರು, ರಕ್ತದ ಕೆಸರಿರುತ್ತಂತೆ ಅಲ್ಲಿ, ಮಣ್ಣಿನ ಕೆಸರಲ್ಲ, ಆ ರಕ್ತದ ಕೆಸರಲ್ಲಿ ಅದು ಏನೋ ಕುದೀತಾ ಇರ್ತಕ್ಕಂಥದ್ದು. ಪಂಕಿಲೇತೆ ಪಂಕ್ತಿ ಗ್ರಾಮಣಾಂ ಗರಿಮ್ಣಾಂ ಗ್ಲಪಯತಿ. ಆ ಕೆಸರಲ್ಲಿ ಮುಳುಗಿಸ್ತಾರಂತೆ ನಮ್ಮನ್ನ. ಕುದೀತಾ ಇರ್ತಕ್ಕಂಥ ರಕ್ತದ ಕೆಸರಿನಲ್ಲಿ ನಮ್ಮನ್ನ ಮುಳುಗಿಸ್ತಾರಂತೆ. ಎಲ್ಲ ಬಾಧಿತಾಂಗ, ಎಲ್ಲ ಅಂಗಗಳು ನೋಯಕ್ಕೆ ಶುರು ಆಗುತ್ತಂತೆ. ಅದು ಯಾರ್ಯಾರು ವಾಯುದೇವರನ್ನ ದ್ವೇಷ ಮಾಡ್ತಾರೋ ಇವರೆಲ್ಲ ಮುಂದೆ ಅಂದಂತ ಬಸ್ಸಿಗೆ ಹೋಗಿ ಕತ್ತಲೆಯಿಂದ ಕೂಡಿರತಕ್ಕಂತಹ ಲೋಕದಲ್ಲಿ ವಾಯುದೇವರ ಭೃತ್ಯರು ಎಸೀತಕ್ಕಂತಹ ರಾಶಿ ರಾಶಿ ಕಾದ ಕಲ್ಲುಗಳು ನಮಗೆ ಎದೆಗೆ ತಲೆಗೆಲ್ಲ ಬೀಳ್ತಾ ಇರುತ್ತಂತೆ. ಬಾಧಿತಾಂಗ
ಚೆನ್ನಾಗಿ ಬಾಧ ಕೊಡುತ್ತಂತೆ ಅದು. ಅಷ್ಟೇ ಅಲ್ಲ, ಆ ರಕ್ತದ ಕೆಸರಿನಲ್ಲಿ ಕುದೀತಾ ಇರತಕ್ಕಂಥ ರಕ್ತದ ಕೆಸರಿನಲ್ಲಿ ನಮ್ಮನ್ನು ತಳ್ತಾರಂತೆ. ಇದು ನಿಮಗೆ ವಾಯುದೇವರ ದ್ವೇಷಗಳಿಗೆ ಆಗತಕ್ಕಂತಹ ಗತಿ. ಆದ್ದರಿಂದ ವಾಯುದೇವರನ್ನು ದ್ವೇಷ ಮಾಡಬೇಡ್ರಿ, ವಾಯುದೇವರಲ್ಲಿ ಭಕ್ತಿ ಮಾಡಿ ಸುಂದರವಾದ ವೈಕುಂಠ ಲೋಕಕ್ಕೆ ಹೋಗ್ತೀರಾ ಅಂತ ಪಂಡಿತಾಚಾರ್ಯರು ನಮಗೆಲ್ಲ ಉಪದೇಶ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಇರ್ತಾರೆ, ಇವರು ಭಜನೆನೂ ಮಾಡಲ್ಲ, ದ್ವೇಷನೂ ಮಾಡಲ್ಲ, ಇವರು ಮಧ್ಯದಲ್ಲಿರ್ತಾರೆ, ಉದಾಸೀನ ಸ್ವಭಾವದವರು. ನಾವು ಅವ್ರನ್ನ ಹೊಗಳೋದು ಇಲ್ಲ, ಬೈಯೋದು ಇಲ್ಲ, ನಮ್ಮ ಕಡೆಗೆ ನಾವು ಇಟ್ಬಿಟ್ಟಿದ್ದೀವಿ. ನೆಗ್ಲೆಕ್ಟ್ ಅಂತ, ಉದಾಸೀನ ಅಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ನಾವೇನು ಅವ್ರನ್ನ ಬೈಯೋದಿಲ್ಲ, ಅವ್ರನ್ನ ಹೊಗಳೋದು ಇಲ್ಲ, ತಟಸ್ಥರಾಗಿಟ್ಬಿಡ್ತೀವಿ ಅಂತ ಯಾರಾದರೂ ಇದ್ರೆ ಅವ್ರಿಗೇನಾಗುತ್ತೆ ಅಂತಲೂ ವಾಯುದೇವರು ಹೇಳುತ್ತೆ, ವಾಯುಸ್ತುತಿ ಹೇಳುತ್ತೆ. ಅಸ್ಮಿನ್ ಅಸ್ಮದ್ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣನಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನಃ ಯಸ್ತೂದಾಸ್ತೆ ಸಹಾಸ್ತೆ ಅದಿವ ವಸುಲವ ಕ್ಲೇಶ ನಿರ್ಮೋಕಮಸ್ತ ಪ್ರಾಯಾನಂದಂ ಕಥಂಚಿನ್ ನವಸತಿ ಸತತಂ ಪಂಚಕಷ್ಟೇ ಅತಿ ಕಷ್ಟೇ. ಸ್ವಾಮಿ, ಅಸ್ಮದ್ಗುರುಣಾಂ, ನಮಗೆ ಗುರುಗಳಾಗಿರ್ತಕ್ಕಂತಹ ಹರಿಚರಣ ಚಿರಧ್ಯಾನ ಸನ್ಮಂಗಳಾನಾಂ, ಸದಾ ಭಗವಂತನ ಚರಣವನ್ನ ಧ್ಯಾನ ಮಾಡ್ತಾ 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 ಪವಿತ್ರರಾಗಿರ್ತಕ್ಕಂತಹ ಧೃತ ರಣರಣಿಕ ಸ್ವರ್ಗಿ ಸೇವ್ಯಾಂ, ದೇವತೆಗಳು ಅಪೇಕ್ಷೆ ಪಟ್ಟು 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 ಸೇವೆ ಮಾಡ್ತಾರಂತೆ ವಾಯುದೇವರಿಗೆ. ನಮಗೆ ಸೇವಾ ಭಾಗ್ಯ ಇರಲಿ, ನಮಗೆ ಸೇವಾ ಭಾಗ್ಯ ಇರಲಿ ಎಂಬುದಾಗಿ ಹೇಳಿ ಬಯಸಿ ಬಯಸಿ ಸೇವೆ ಮಾಡತಕ್ಕಂತಹ ಯುಷ್ಮಾಕಂ, ನಿಮ್ಮನ್ನ ಪಾರ್ಶ್ವಭೂಮಿ, ಹತ್ರನೇ ಬಂದಿದ್ದೀರಾ ನೀವು, ನಮ್ಮ ಲೋಕಕ್ಕೆ ಬಂದ್ಬಿಟ್ಟಿದ್ದೀರಾ. ನಾವೇನೋ ಇದಕ್ಕೆ ಹೋಗ್ಬೇಕಾಗಿಲ್ಲ, ಸತ್ಯಲೋಕಕ್ಕೆ ಹೋಗ್ಬೇಕಾಗಿಲ್ಲ, ವಾಯುಲೋಕಕ್ಕೆ ಹೋಗ್ಬೇಕಾಗಿಲ್ಲ, ಅವರೇ ಬಂದಿದ್ದಾರೆ ಭೂಲೋಕಕ್ಕೆ. ಪಾರ್ಶ್ವಭೂಮಿ, ನಮ್ಮ ಭೂಮಿಯ ಪಾರ್ಶ್ವ ಅಂದರೆ ಸಮೀಪಕ್ಕೆ ಬಂದಿರತಕ್ಕಂತಹ ಅಸ್ಮಿನ್ ಲೋಕೆ, ಈ ಲೋಕದಲ್ಲಿ ಯಹ ಉದಾಸ್ತೆ, ಯಾರು ಉದಾಸೀನ್ಯವನ್ನು ಮಾಡುತ್ತಾರೆ, ನಿಮ್ಮಂಥ ಜ್ಞಾನಿಗಳು ಭೂಲೋಕಕ್ಕೆ ಬಂದಾಗ ನಮ್ಮ ಉದ್ಧಾರಕ್ಕೆ ನಿಮ್ಮನ್ನು ಸೇವೆ ಮಾಡದೇನೆ ಯಾರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಉದಾಸೀನ ಮಾಡ್ತಾರಲ್ಲ, ಇವರೆಲ್ಲ ಏನು ಮಾಡ್ತಾರೆ ಇವರು ಅಂದರೆ ಅಸ್ತಪ್ರಾಯಾನಂದಂ, ಅಸ್ತ ಅಂದರೆ ಮುಳುಗೋದು, ಅಸ್ತಪ್ರಾಯ ಆನಂದರಹಿತವಾಗಿರ್ತಕ್ಕಂತಹ ಅಸುಲಭ ಕ್ಲೇಶ ನಿರ್ಮೋಕಂ, ಅಂದ್ರೆ ಕ್ಲೇಶಗಳಿಂದ ಬಿಡುಗಡೆ ಹೊಂದದೇನೆ, ಕ್ಲೇಶ ನಿರ್ಮೋಕಂ ಅಸುಲಭ ಅಂದ್ರೆ ಈ ಸಂಸಾರದ ಕ್ಲೇಶದಿಂದ ಬಿಡುಗಡೆ ಹೊಂದದೇನೆ ಇಲ್ಲೇ ಇದ್ದು ಬಿಡ್ತೀವಂತ, ನಿತ್ಯ ಸಂಸಾರದಲ್ಲೇ ಇದ್ದು ಬಿಡ್ತೀವಿ. ನೋಡ್ರಿ, ಯಾರು ವಾಯುದೇವರನ್ನ ಭಜನೆ ಮಾಡ್ತಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ, ಯಾರು ವಾಯುದೇವರನ್ನ ದ್ವೇಷ ಮಾಡ್ತಾರೋ ಅವರು ಅಂತಂತಮಸ್ಗೆ ಹೋಗ್ತಾರೆ, ಯಾರು ವಾಯುದೇವರನ್ನು ಉದಾಸೀನ ಮಾಡ್ತಾರೋ ಅವ್ರು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ, ಸಂಸಾರದಲ್ಲೇ ಉಳ್ಕೊಂಡ್ಬಿಡ್ತಾರೆ. ಇದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತೇ ಇದೆ. ನಿತ್ಯ ಸಂಸಾರದಲ್ಲಿ ಇದ್ದು ಬಿಡ್ತಾರೆ ಇವರು. ನಿಮ್ಮಂತಹವರು ಹತ್ರ ಬಂದಾಗಲೂ ಕೂಡ ಯಾರು ಸೇವೆ ಮಾಡದೆ ನಿಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾರೆ, ಉದಾಸೀನ ಮಾಡಿಬಿಡ್ತಾರೆ, ಅವರಿಗೆ ನಿತ್ಯ ಸಂಸಾರ ಅಂತಕ್ಕಂಥದ್ದಾಗತ್ತೆ. ಒಂದೇನಪ್ಪ ಅಂತ ಹೇಳಿದ್ರೆ, ಆ ದ್ವೇಷಿಗಳಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂದ್ರೆ, ಅವರು ಅಂತಂತಮಸ್ ಹೋಗ್ತಾರೆ, ಇವರು ಅಂತಂತಮಸ್ ಹೋಗಲ್ಲ ಅಷ್ಟೇ. ಉದಾಸೀನ ಮಾಡೋರು ಮೋಕ್ಷಕ್ಕೂ ಹೋಗಲ್ಲ, ಅಂತಂತಮಸ್ಗೂ ಹೋಗಲ್ಲ, ಇಲ್ಲೇ ಇದ್ದು ಬಿಡ್ತಾರೆ ಇವರು. ಸಂಸಾರ ಬಿಡುಗಡೆ ಇಲ್ಲದೆ ಇಲ್ಲೇ ಇದ್ದು ಬಿಡ್ತಾರೆ. ಪಂಚಕಷ್ಟೇ ಅತಿ ಕಷ್ಟೇ, ಕಡೆಗೆ ಅವ್ರು ಹೇಳ್ತಾರೆ ಅತಿ ಕಷ್ಟೇ ಪಂಚಕಷ್ಟೇ ಕಥಂಚಿತ್ ಸತತಂ ನವಸತಿ ಸತತಂ ಪಂಚಕಷ್ಟೇ ಅತಿ ಕಷ್ಟೇ. ಇವ್ರದ್ದು ಏನು ಒಂದು ಬೆನಿಫಿಟ್ ಅಂದ್ರೆ, ಇವರು ವೈಕುಂಠಕ್ಕಂತೂ ಹೋಗಲ್ಲ, ಇವರು ಇಲ್ಲೇ ಸಂಸಾರದಲ್ಲಿ ಇರ್ತಾರೆ. ಅವ್ರಿಗಿಂತ ಇವರು ಬೆಟರ್. ಯಾಕೆ ಅಂದ್ರೆ ಅವರು ತಮಸ್ಸಿಗೆ ಹೋಗ್ತಾರೆ, ಇವರು ತಮಸ್ಸಿಗೆ ಹೋಗಲ್ಲ ಅಷ್ಟೇ. ಉದಾಸೀನ ಮಾಡಿದವರು ಮೋಕ್ಷಕ್ಕೂ ಹೋಗಲ್ಲ, ತಮಸ್ಸಿಗೂ ಹೋಗಲ್ಲ. ಅತಿ ಕಷ್ಟೇ ಪಂಚಕಷ್ಟೇ ನವಸತಿ, ಇವರು ಈ ತಮಸ್ಸಿಗೆ ಹೋಗಲ್ಲ. ಪಂಚಕಷ್ಟ ಅಂತ ಒಂದು ಶಬ್ದ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ವಾಯುಸ್ತುತಿಯಲ್ಲಿ. ಪಂಚಕಷ್ಟೇ ಅತಿ ಕಷ್ಟೇ ಅಂತ. ಯಾಕೆ ಇದಕ್ಕೆ ಪಂಚಕಷ್ಟ ಅಂತ ಕರೀತಾರೆ ಅಂತ ಹೇಳಿದ್ರೆ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಯಾಕೆ ಇದಕ್ಕೆ ಪಂಚಕಷ್ಟ ಅಂತ ಕರೀತಾರೆ ಅಂದರೆ,
ಪಂಚ ಅಂದ್ರೆ 5 ಇಂದ್ರಿಯಗಳು. 5 ಇಂದ್ರಿಯಗಳಿಂದಲೂ ದುಃಖ ಆಗತ್ತಂತೆ ನೋಡ್ರಿ. ಅದಕ್ಕೆ ಪಂಚಕಷ್ಟ ಅಂತ ಕರೀತಾರೆ. ಅಲ್ಲಿ ಯಾವ ಇಂದ್ರಿಯದಿಂದಲೂ ಸುಖ ಇಲ್ಲ ನಮಗೆ. ಇಲ್ಲಿ ಕಣ್ಣಿಂದ ಸುಖ ಪಡ್ತೀವಿ, ನಾಲ್ಗೆಯಿಂದ ಸುಖ ಪಡ್ತೀವಿ, ಮಾತಿನಿಂದ ಸುಖ ಪಡ್ತೀವಿ, ಕಿವಿಯಿಂದ ಸುಖ ಪಡ್ತೀವಿ. 5 ಇಂದ್ರಿಯಗಳಿಂದಲೂ ಕಷ್ಟನೇ ಅಂತ. ಅದಕ್ಕೆ ಪಂಚಕಷ್ಟ ಅಂತ ಕರೀತಾರೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇದು ಯಾವುದರಿಂದಲೂ ಸುಖ ಇರುವಂತೆ, ಎಲ್ಲವೂ ಅಹಿತವಾಗಿರುತ್ತಂತೆ. ಕೆಟ್ಟ ರೂಪ ನೋಡ್ತೀವಿ, ಕಣ್ಣಿಗೆ ಕಷ್ಟ. ಕೆಟ್ಟ ಪದಾರ್ಥಗಳನ್ನು ಮುಟ್ಟಿಸ್ತಾ ಇರುತ್ತೆ, ಬಿಸಿ ಗಿಸಿ ಎಲ್ಲ, ಶಬ್ದ, ಸ್ಪರ್ಶ, ಕೆಟ್ಟ ಧ್ವನಿ, ಅದು ಕೆಟ್ಟ ಶಬ್ದ, ಕೆಟ್ಟ ಸ್ಪರ್ಶ, ಕೆಟ್ಟ ರಸ, ಕೆಟ್ಟ ರೂಪ, ಕೆಟ್ಟ ಗಂಧ. ಇದಕ್ಕೆ ಪಂಚಕಷ್ಟ ಅಂತ ಕರೀತಾರೆ. ಅಂದ್ರೆ 5 ಇಂದ್ರಿಯಗಳಿಂದಲೂ ಕಷ್ಟವನ್ನ ಅನುಭವಿಸ್ಬೇಕು ನಾವು. ಅತಿ ಕಷ್ಟೇ ಪಂಚಕಷ್ಟೇ ಅಂತ. ಇದು ಸಾಧ್ಯವೇ ಇಲ್ಲ. ಇದು ಒಂದು ಸ್ವಲ್ಪ ಹೊತ್ತು ಕೆಟ್ಟ ವಾಸನೆ ಬಂದ್ರೆ ನಾವಲ್ಲಿ ಇರಕ್ಕಾಗೋದಿಲ್ಲ ನೋಡಿ, ಮೂಗು ಮುಚ್ಕೊಂಡು ಹೋಗ್ಬಿಡ್ತೀವಿ. ಪರ್ಮನೆಂಟ್ ಆಗಿರ್ಬೇಕಂತೆ ಅಲ್ಲಿ ಆ ಪಂಚಕಷ್ಟದಲ್ಲಿ. ಕಣ್ಣಿಗೆ ಕಷ್ಟ, ಕಿವಿಗೆ ಕಷ್ಟ, ಶರೀರಕ್ಕೆ ಕಷ್ಟ, ನಾಲಿಗೆಗೆ ಕಷ್ಟ, ವಾಸನೆ ಕಷ್ಟ. 5 ಕಷ್ಟಗಳಿಂದ ಕೂಡಿರೋದ್ರಿಂದ ಇದಕ್ಕೆ ಪಂಚಕಷ್ಟ ಅಂತ ಕರೀತಾರೆ. ಇದಕ್ಕೆ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ ಆಚಾರ್ಯ ನೋಡಿ. ಅವರು ಬರೀತಾರೆ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಇತಿ ಸರ್ವತ್ರ ನಿಯಮ ಪಂಚಕಷ್ಟೇತು ತತ್ಸದಾ ಅಂತ ಬರೀತಾರೆ ಆಚಾರ್ಯ. ಅಂದ್ರೆ ಲೋಕದಲ್ಲಿ ಸುಖ ಆದ್ಮೇಲೆ ದುಃಖ ಬರುತ್ತೆ, ದುಃಖ ಆದ್ಮೇಲೆ ಸುಖ ಬರುತ್ತೆ. ಈ ಸಂಸಾರದಲ್ಲಿ ತಿರುಗ್ತಾ ಇರುತ್ತಂತದ್ದು, ಯಾವುದೂ ಪರ್ಮನೆಂಟ್ ಆಗಿರಲ್ಲ. ಸುಖ, ಮುಂದೆ ದುಃಖ, ಆಮೇಲೆ ಸುಖ, ತಿರ್ಗಾ ದುಃಖ, ತಿರುಗ್ತಾ ಇರುತ್ತಂತೆ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ ತಿರುಗ್ತಾ ಇರುತ್ತಂತೆ ಹಿಂಗೆ. ಆದರೆ ಈ ತಮಸ್ಸಿನಲ್ಲಿ ಪರ್ಮನೆಂಟ್ ಆಗಿ ಬಿಡುತ್ತಂತೆ ದುಃಖ, ಪರ್ಮನೆಂಟ್ ಕಷ್ಟ. ಇದು ಎಲ್ಲ ಕಡೆ ಬೇರೆ ಈ ನಿಯಮ ಆದರೆ ಒಂದಾದ್ಮೇಲೆ ಬರ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ ಅಂತ ಬೇರೆ ಕಡೆ ನಿಯಮ. ಆದರೆ ಈ ತಮಸ್ಸಿನಲ್ಲಿ ಮಾತ್ರ ಇದು ಪಂಚಕಷ್ಟೇ ಸದಾ ಯಾವಾಗಲೂ ಇರುತ್ತೆ. ಆದ್ದರಿಂದ 5 ಇಂದ್ರಿಯಗಳಿಂದ ನಾವು ಕೆಟ್ಟದಾಗಿರ್ತಕ್ಕಂಥದ್ದನ್ನ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಇದು ಎಲ್ಲಾ ನರಕಕ್ಕಿಂತ ದೊಡ್ಡದಂತೆ ಪಂಚಕಷ್ಟ ಅಂತ. ಅಂತಹ ಪಂಚಕಷ್ಟ ನರಕದಲ್ಲಿ ದ್ವೇಷ ಮಾಡಿದವರು ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಉತ್ಕೃಷ್ಟವಾಗಿರ್ತಕ್ಕಂತಹ ವಾಯುದ್ವೇಷಿಗಳನ್ನು ಮಾಡಬೇಡ್ರಿ ಮತ್ತೊಮ್ಮೆ ವರ್ಣನೆ ಮಾಡುತ್ತಾರೆ ಅವರು. ಏನಿರುತ್ತೆ ಈಗ, ಅಕಸ್ಮಾತ್ ನಾವು ದ್ವೇಷ ಮಾಡಿ ಅಂಧನ್ ತಮಸ್ ಹೋಗ್ತೀವಿ ಅಂತ ಇಟ್ಕೊಳ್ರಿ. ಆ ಅಂಧನ್ ತಮಸ್ಸಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ವರ್ಣನೆ ಮಾಡ್ತಾರೆ. ಕ್ಷುಚ್ಛಾಮಾನ್ ರೂಕ್ಷರಕ್ಷೋ ರಥಕರನ ಕರಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ಆಮಗ್ನಾನಂದಕೋಪೆ ಕ್ಷುರಮುಖಮುಖನೈಃ ಪಕ್ಷಿಭಿರ್ವಿಕ್ಷತಾಂಗ ಪೂಯಾಸೃನ್ ಮೂತ್ರವಿಷ್ಟ ಕ್ರಿಮಿಕುಲಕಲಿಲೆ ತಕ್ಷಣ ಕ್ಷಿಪ್ತ ಶಕ್ತ್ಯಾ ವ್ಯಸ್ತ್ರೋ ರಾತಾರ್ತಿತಾಂ ತದ್ವಿಷ ಉಪಜಿಹತೆ ವಜ್ರಕಲ್ಪಾ ಜಲೋಕಾಹ. ಹೆಂಗಿರುತ್ತೆ ಅದು ಅಂಧನ್ ತಮಸ್ಸು? ಹೆಂಗಿರುತ್ತೆ? ಬರೀ ಕತ್ಲ ಒಂದೇ. ಅಂಧನ್ ತಮಸ್ಸು ಅಂದ್ರೆ ಕೆಟ್ಟ ಕತ್ಲೆ ಅಂತ, ಏನೂ ಕಾಣದೇ ಇರ್ತಕ್ಕಂಥದಕ್ಕೆ ಕೆಟ್ಟ ಕತ್ಲೆ ಅಂತ ಕರೀತಾರೆ. ಸ್ವಲ್ಪ ಪದಾರ್ಥಗಳು ಮೊಬ್ಬೊಬ್ಬಾಗಿ ಕಾಣುತ್ತೆ, ಕೆಲವು ಸಲ ಸುಮಾರು ಕತ್ಲೆ ಇರುತ್ತೆ. ಹಂಗೇನಿಲ್ಲ, ಏನೇನೇನೇನು ಕಾಣಲ್ಲ, ಬ್ಲ್ಯಾಕ್ ಔಟ್ ಇದ್ದಂಗೆ. ಎಲ್ಲಿ ಏನಿದೆ ಅಂತಾನೆ ಗೊತ್ತಾಗಲ್ಲ, ಘನವಾದ ಕತ್ತಲೆ ಅದು. ಅದೊಂದೇ ಅಲ್ಲ, ಅಲ್ಲಿ ಏನಿದೆ ಅಂದ್ರೆ ಪೂಯಾಸೃಂ ಮೂತ್ರವಿಷ್ಟ ಕ್ರಿಮಿಕುಲ ಕಲಿಲೆ. ಆ ಅಂಧನ್ ತಮಸ್ಸಲ್ಲಿ ಏನೇನಿರುತ್ತೆ ಅಂದ್ರೆ ಪೂಯ ಅಂದ್ರೆ ಕೀವು, ಅಸೃಕ್ ಅಂದ್ರೆ ರಕ್ತ, ಮೂತ್ರ, ವಿಷ್ಟ ಅಂದ್ರೆ ಮಲ, ಕ್ರಿಮಿ, ಇವುಗಳಿಂದ ಕೂಡಿರ್ತಕ್ಕಂಥ ರಾಶಿ ಇರುತ್ತಂತೆ ಅಲ್ಲಿ ನೋಡಿ. ಪೂಯಾಸೃಂ ಮೂತ್ರವಿಷ್ಟ ಕ್ರಿಮಿ ಕುಲ ಕಲಿಲೆ, ಇಂಥ ರಾಶಿಯಿಂದ ಕೂಡಿರ್ತಕ್ಕಂಥದ್ದು ಇದರಲ್ಲಿ ಬೀಳಿಸ್ತಾರಂತೆ ಅಲ್ಲಿ. ಆಮೇಲೆ ಹಸಿವು, ತುಂಬಾ ಹಸಿವಾಗತ್ತಂತೆ ಅಲ್ಲಿ, ಬಹಳ ಒದ್ದಾಡ್ತಾ ಇರ್ತಾರಂತೆ ಅಲ್ಲಿ. ಕ್ಷುಚ್ಛಾಮಾನ್, ಕ್ಷುತ್ ಅಂದ್ರೆ ಹಸಿವು ಸಂಸ್ಕೃತದಲ್ಲಿ, ಕ್ಷುಚ್ಛಾಮಾನ್, ಹಸುವೆ 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 ಹಸುವೆಯಿಂದ ಕ್ಷೀಣ ಆಗ್ಬಿಟ್ಟಿರ್ತೀವಿ. ಈ ಕೀವು ಮಲ ಮೂತ್ರ ಕ್ರಿಮಿಗಳ ರಾಶಿ ಇದೆ ಅಲ್ಲಿ. ಹಸುವೆಯಿಂದ ಕ್ಷೀಣ ಆಗ್ಬಿಟ್ಟಿರ್ತೇವಂತೆ, ನಾವು ಸೊರಗ ಬಿಟ್ಟಿರ್ತೇವಂತೆ.
ಇದರ ಮೇಲ್ಗೆ ಅವ್ರೇನ್ ಮಾಡ್ತಾರೆ ಅಂದ್ರೆ ರೂಕ್ಷ ರಕ್ಷ, ಭಯಂಕರವಾಗಿರ್ತಕ್ಕಂಥ ರಾಕ್ಷಸರು ಏನ್ ಮಾಡ್ತಾರಂತೆ ಅಂದ್ರೆ ರಥಕರ ನಕರ ಕ್ಷುಣ್ಣ ವಿಕ್ಷೋಭಿತಾಕ್ಷ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರಥಕರ ನಕರ ಅಂತ ಹಲ್ಲು, ಕರ ನಕರ ಅಂದ್ರೆ ತೀಕ್ಷ್ಣವಾಗಿರ್ತಕ್ಕಂಥ ಉಗುರುಗಳು. ಸಂಸ್ಕೃತದಲ್ಲಿ ರಥ ಅಂದ್ರೆ ಹಲ್ಲು. ರಥ ಕರ ನಕರ ಕ್ಷುಣ್ಣ ವಿಕ್ಷೋಭಿತಾಕ್ಷ. ಇವರೇನ್ ಮಾಡ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ರಾಕ್ಷಸರು, ಕ್ರೂರವಾಗಿರ್ತಕ್ಕಂಥ ರಾಕ್ಷಸರು ತಮ್ಮ ಹಲ್ಲುಗಳಿಂದ, ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂಥ ತಮ್ಮ ಉಗುರುಗಳಿಂದ ನಮ್ಮ ಕಣ್ಣನ್ನು ಕುಕ್ಕುತ್ತಾರಂತೆ. ಉಗುರಿಂದ ಹಿಂಗೆ ಚುಚ್ಚುತ್ತಾ ಇರ್ತಾರಂತೆ ನಮ್ಮ ಕಣ್ಣುಗಳಿಗೆ. ಹಲ್ಲುಗಳಿಂದ ಚುಚ್ಚುತ್ತಾ ಇರ್ತಾರಂತೆ ನಮ್ಮ ಕಣ್ಣುಗಳನ್ನ. ಕ್ಷುಣ್ಣ ವಿಕ್ಷೋಭಿತಾಕ್ಷ. ಕ್ಷೋಭಿತ ಅಂದ್ರೆ ತುಂಬಾ ದುಃಖ ಆಗುತ್ತಂತೆ. ಶುಭ ಅಂದ್ರೆ ತಮ್ಮ ಈ ರಕ್ಷ ಇದಾರಲ್ಲ, ವೃಕ್ಷ ರಕ್ಷ, ಈ ಕೆಟ್ಟದಾಗಿರ್ತಕ್ಕಂಥ ರಾಕ್ಷಸರು ಆ ಅಂಧಂತಮಸ್ಸಿನಲ್ಲಿ ರಥಕರ ನಕರ ಕ್ಷುಣ್ಣ ವಿಕ್ಷೋಭಿತಾಕ್ಷ ತಮ್ಮ ಹಲ್ಲುಗಳಿಂದ ಮತ್ತು ಘೋರವಾದ ಉಗುರುಗಳಿಂದ ನಮ್ಮ ಕಣ್ಣುಗಳನ್ನು ಸೀಳುತ್ತಾರಂತೆ, ಕಣ್ಣುಗಳನ್ನು ಎಳೀತಾರಂತೆ, ಕಣ್ಣುಗಳನ್ನು ಚುಚ್ಚುತ್ತಾರಂತೆ, ಅಲ್ಲಿ ನೋಯಿಸ್ತಾರಂತೆ. ಆಮೇಲೆ ಅಲ್ಲಿ ಈ ಪಕ್ಷಿಗಳಿದೆಯಂತೆ ಅಲ್ಲಿ. ಎಂಥದು? ಕ್ಷುರಮುಖ ಮುಖರೈ ಆಮಜ್ಞಾನ ಅಂಧಕೂಪೆ. ಅಂಧಕೂಪ ಅಂದ್ರೆ ಕತ್ತಲು, ಕತ್ತಲ ಬಾವಿ ಇದ್ದಂಗೆ ಅದು. ಕತ್ತಲ ಬಾವಿ ಇದ್ದಂಗೆ ಅಲ್ಲಿ ಬೀಳುತ್ತಿರ್ತಕ್ಕಂಥ ನಮ್ಮನ್ನ ಕ್ಷುರಮುಖ ಮುಖರೈ ಪಕ್ಷಿಭಿ ವೀಕ್ಷತಾಂಗ. ಕ್ಷುರ ಅಂದ್ರೆ ಕತ್ತಿ, ಸಂಸ್ಕೃತದಲ್ಲಿ ಕತ್ತಿ ಇದ್ದಂತೆ ಇರತಕ್ಕಂತಹ, ಒಂದೊಂದು ಕತ್ತಿಯ ಅಲುಗಿನಂತೆ ಇರತಕ್ಕಂತಹ, ಕೊಕ್ಕಿನಿಂದ ಕೂಡಿರ್ತಕ್ಕಂತಹ ಅದು ಏನು? ಮುಖರ ಅಂದ್ರೆ ಹೆಚ್ಚು ಧ್ವನಿಯನ್ನ ಮಾಡ್ತಕ್ಕಂತಹ, ಮುಖರ ಅಂದ್ರೆ ವಿಚಿತ್ರ ಕೂಗುವುದು, ಕರ್ಕಶ ಧ್ವನಿಯನ್ನ ಮಾಡತಕ್ಕಂತಹ ಪಕ್ಷಿಗಳು ನಮ್ಮನ್ನ ಕುಕ್ಕುತ್ತಾ ಇರುತ್ತಂತೆ. ಅಲ್ಲಿ ಕೊಕ್ಕುಗಳಿಂದ ಕುಕ್ಕುತ್ತಾ ಇರುತ್ತಂತೆ ನಮ್ಮನ್ನ. ಅದು ಏನೋ ವಿಕ್ಷತಾಂಗ, ತುಂಡು ಮಾಡಿಬಿಡುತ್ತಂತೆ, ಒಂದೊಂದು ಅವಯವನ್ನ ತುಂಡು ಮಾಡ್ತಾ ಇರುತ್ತಂತೆ ಈ ಕ್ರೂರವಾಗಿರ್ತಕ್ಕಂಥ ಪಕ್ಷಿಗಳು. ಅಷ್ಟೇ ಅಲ್ಲ, ಈ ವಾಯುದೇವರ ಕಿಂಕರರಿರ್ತಾರಲ್ಲ, ಇವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ತಕ್ಷಣ ಕ್ಷಿಪ್ತ ಶಕ್ತಿಯ ದ್ರಷ್ಟೌ ರಥಾರ್ಧಿತಾಂ. ಒಂದು ಆಯುಧ ಅದು, ಶಕ್ತಿ ಅಂತಕ್ಕಂಥದ್ದು ಒಂದು ಆಯುಧ ಅದು. ಆ ಶಕ್ತಿ ಮೊದಲಾಗಿರ್ತಕ್ಕಂಥ ಆಯುಧವನ್ನ ಎಸಿತಾರಂತೆ ನಮ್ಮ ಮೇಲೆ, ತಕ್ಷಣದಲ್ಲಿ ಎಸಿತಾರಂತೆ, ಎಸಿತಾನೆ ಇರ್ತಾರಂತೆ. ತಕ್ಷಣ ಕ್ಷಿಪ್ತ ಶಕ್ತಿಯ. ವಾಯುದೇವರ ದೂತರಿಗೆ ಅದೇ ಕೆಲಸ. ಈ ಪಾಪಗಳು ಯಾರ್ಯಾರು ಬರ್ತಾರೆ ವಾಯುದೇವರನ್ನ ದ್ವೇಷ ಮಾಡ್ತಾರೆ, ಇವ್ರಿಗೆಲ್ಲ ಶಕ್ತಿ ಅಂತ ಒಂದು ಬಾಣ ಇದ್ದಂಗೆ ಇಷ್ಟಿಷ್ಟೇ ಇರುತ್ತೆ, ಅದನ್ನು ಎಸಿತಾ ಇರ್ತಾರಂತೆ ನಮ್ಮ ಮೇಲೆ. ಇಂತಹ ಬಗೆ ಬಗೆಯಲ್ಲಿ ನೋವಾಗುತ್ತಂತೆ ನಮಗೆ. ಅಷ್ಟೇ ಅಲ್ಲ, ವಜ್ರಕಲ್ಪಾಹ ಜಲೂಕಾಹ ಉಪಜಿಹತೆ. ಜಲೂಕ ಅಂದ್ರೆ ಜಿಗಣೆ, ಅದು ಏನು? ವಜ್ರಕಲ್ಪಾಹ, ವಜ್ರದಂತೆ ಇರತಕ್ಕಂತಹ, ವಜ್ರ ಸದೃಶವಾಗಿರ್ತಕ್ಕಂತಹ ಜಿಗಣೆಗಳು ಎಲ್ಲ ಕಡೆಯಿಂದ ನಮ್ಮ ರಕ್ತವನ್ನು ಹೀರ್ತಾ ಇರುತ್ತಂತೆ. ಈ ಜಿಗಣೆಗಳಿಂದ ರಕ್ತ ಹೀರಿಸ್ಕೊಂಡು ವಾಯುದೇವರು ಭೃತ್ಯರು ಎಸೀತಾ ಇರ್ತಕ್ಕಂಥ ಶಕ್ತಿಯಾಯುಧಗಳಿಂದ ಏಟು ತಿಂತ, ಆ ಕೆಟ್ಟ ಶಬ್ದಗಳನ್ನು ಮಾಡ್ತಾ, ಕತ್ತಿಯ ಅಲಿಗಿನಂತೆ ಇರ್ತಕ್ಕಂತಹ ತಮ್ಮ ಕೊಕ್ಕುಳಿಗಳಿಂದ ಕುಕ್ಕುತ್ತಾ ಇರತಕ್ಕಂತಹ ಆ ಪಕ್ಷಿಗಳಿಂದ ಕುಕ್ಕಿಸ್ಕೊಂಡು, ಅಷ್ಟೇ ಅಲ್ಲ ವಾಯುದೇವರ ಭೃತ್ಯರು ಆ ತಮ್ಮ ಹಲ್ಲುಗಳಿಂದ, ತಮ್ಮ ಉಗುರುಗಳಿಂದ ನಮ್ಮ ಕಣ್ಣುಗಳನ್ನು ಕಿತ್ತಾಕ್ತಾ ಇರ್ತಾರೆ. ಈ ತರ ಅವಸ್ಥೆಯಲ್ಲಿ ಇರ್ಬೇಕಂತೆ ಅಂತಂತವಸ್ಸಿನಲ್ಲಿ. ಅದು ಏನೋ ಪರ್ಮನೆಂಟ್ ಆಗಿ ಇರ್ಬೇಕಂತೆ, ಪರ್ಮನೆಂಟ್ ಆಗಿ ಅಲ್ಲೇ ಇರ್ಬೇಕು, ಈ ತರ ಅನುಭವಿಸ್ಕೊಂಡು. ಅದರ ಮೇಲೆ ಈ ಕ್ರಿಮಿಗಳು, ಪೂಯಾಸೃಂಗ್ ಮೂತ್ರ ವಿಷ್ಟ ಕ್ರಿಮಿಕುಲ ಕಲಿಲೆ, ಕೀವು ರಕ್ತ ಮಲ ಮೂತ್ರ ಕ್ರಿಮಿಗಳಿಂದ ಕೂಡಿರ್ತಕ್ಕಂತಹ ಆ ಅಂದನ್ ತಮಸ್ಸಿನಲ್ಲಿ, ಕೆಟ್ಟ ಕತ್ತಲೆಯಲ್ಲಿ, ಅದು ಏನು? ಕ್ಷುಚ್ಛಾಮ, ಹಸುವಿನಿಂದ ಸೊರಕೊಂಡು ಬಿದ್ದಿರಬೇಕಂತೆ. ವಾಯುದೇವರನ್ನ ದ್ವೇಷ ಮಾಡಿದವರು, ವಾಯುದ್ವೇಷವನ್ನ ಮಾಡಿದವರಿಗೆ ಎಂತ ಭಯಂಕರ ಲೋಕ ಆಗತ್ತೆ ಅಂತ ವಾಯುಸ್ತುತಿ ಎತ್ತಿ ಹೇಳುತ್ತಾ ಇದೆ. ಆದ್ದರಿಂದ ವಾಯುದೇವರ ದ್ವೇಷವನ್ನು ಮಾಡಬೇಡ್ರಿ, ವಾಯುದೇವರ ತಿರಸ್ಕಾರವನ್ನು ಮಾಡಬೇಡ್ರಿ. ಭಕ್ತಿಯಿಂದ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಏವಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈಶ್ಚಾಮರೈಶ್ಚಾರುವೇಷ. ನಮಗೋಸ್ಕರ ವೈಕುಂಠ, ನಮಗೋಸ್ಕರ ಸತ್ಯಲೋಕದಿಂದ ಬಂದಿರತಕ್ಕಂತಹ
ಶ್ರೀಮದ್ ಆಚಾರ್ಯರನ್ನ ಯಾರು ಶ್ರದ್ಧಾಭಕ್ತಿಗಳಿಂದ ಸೇವೆ ಮಾಡುತ್ತಾರೆ, ನಮಸ್ಕಾರ ಹಾಕೋದಾಗ್ಲಿ, ಅಭಿಷೇಕ ಮಾಡೋದಾಗ್ಲಿ, ಉತ್ಸವ ಮಾಡೋದಾಗ್ಲಿ, ಹಾಡು ಹೇಳೋದಾಗ್ಲಿ, ಪಾಠ ಹೇಳೋದಾಗ್ಲಿ, ಪಾರಾಯಣ ಮಾಡೋದಾಗಲಿ, ಅಥವಾ ಯಾವ ಸೇವೆ ನಿಮ್ಮನ್ನ ಯೋಗ್ಯತಾನುಸಾರವಾಗಿ ಮಾಡ್ತಿರೋ ಇವರೆಲ್ಲ ಭಗವಂತನ ಮಂದಿರ. ಮೌಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿನಾಂ ದೇವದೇವ. ಶ್ರೀ ಹರಿಯ ಲೋಕದಲ್ಲಿ ನಿರಂತರವಾಗಿರ್ತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅನುಗ್ರಹವನ್ನ ಮಾಡುತ್ತಾರೆ. ಎಷ್ಟು ರೀತಿ ಉಪಕಾರ ಮಾಡ್ತಾ ಇದ್ದಾರೆ ವಾಯುದೇವರು. ವಾಯುದೇವರವರು ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯತ ಜನ್ಮ ಮೃತ್ಯಾಮಯನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಅಭೀಷ್ಟ ಶ್ಲೋಕಗಳು ಅಂತ ವಾಯುಸ್ತುತಿಯಲ್ಲಿ ಒಂದೊಂದು ಶ್ಲೋಕಗಳನ್ನು ಪಾರಾಯಣ ಮಾಡಿದರೆ ಒಂದೊಂದು ಪರಿಹಾರ ಅಂತ ಹೇಳಿದ್ದಾರೆ. ಅಭೀಷ್ಟ ಶ್ಲೋಕ ಅಂತ ಕರೀತಾರೆ. ಸಕಲ ಅಭೀಷ್ಟಗಳನ್ನು ಕೊಡ್ತಕ್ಕಂಥದ್ದು ಈ ವಾಯುಸ್ತುತಿ. ಯಾವ ಶ್ಲೋಕವನ್ನು ಪಾರಾಯಣ ಮಾಡಿದರೆ ಏನೇನು ಅಭೀಷ್ಟ ಬರುತ್ತೆ ಅಂತ ಒಂದು ಅಭೀಷ್ಟ ಶ್ಲೋಕಗಳೇ ಇದೆ. ಅದರಲ್ಲಿ ಇದೊಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಶ್ಲೋಕ. ಇದು ಸರ್ವಾಭೀಷ್ಟವನ್ನು ಕೊಡ್ತಕ್ಕಂಥದ್ದು, ಭಕ್ತಿಯನ್ನು ಕೊಡ್ತಕ್ಕಂಥದ್ದು. ಮಾತರ್ಮೇ ಮಾತರಿಶ್ವನ್. ಹೇ ಮಾತರಿಶ್ವ, ನಾನು ನಿನ್ನೆ ಹೇಳಿದೆ ಮಾತರಿಶ್ವ ಶಬ್ದಕ್ಕೆ ಸದಾ 7 ಶಾಸ್ತ್ರಗಳು, 4 ವೇದ, ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ, ಈ 7 ಶಾಸ್ತ್ರಗಳಲ್ಲಿ ಸದಾ ವಿಹಾರ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರಿಗೆ ಮಾತರಿಶ್ವ ಅಂತ ಕರೀತಾರೆ. ಮಾತರ್ಮೇ ಮಾತರಿಶ್ವನ್. ನೀವು ನಮ್ಗೆ ಎಂಥವರು? ಸರ್ವಾಂತರಾತ್ಮನ್, ಎಲ್ಲರ ಒಳಗೆ ಇದ್ದು 21,000 ಹಂಸ ಮಂತ್ರಗಳನ್ನು ಜಪ ಮಾಡ್ತಾ ನಮ್ಮನ್ನು ಬದುಕಿಸಿರ್ತಕ್ಕಂಥವ್ರು ನೀವು. ನಿಮ್ಮ ಉಪಕಾರ ಬರೀ ಮಾಧ್ವರಲ್ಲ, ಎಲ್ಲರೂ ಸ್ಮರಣೆ ಮಾಡಬೇಕು ವಾಯುದೇವರನ್ನ. ಅವರು ಆನಂದ ತೀರ್ಥರನ್ನ, ವಾಯುದೇವರ ಅವತಾರ ಪಡಿತಾರೋ ಅದು ಬೇರೆ ವಿಷಯ. ಆದ್ರೆ ವಾಯುದೇವರನ್ನಂತೂ ಎಲ್ಲರೂ ಸೇವೆ ಮಾಡ್ಬೇಕು. ಯಾಕಂದ್ರೆ ಅವರು ಇರೋದ್ರಿಂದಲೇ ನಾವಿರೋದು. 21,500 ಅಪ್ರತಿಮ ಹಂಸ ಮಂತರ ತಪ್ಪದೆ ದಿನದಿ ಒಪ್ಪು ಬಂದದಿ ಜಪಿಸಿ. 21,000 ಹಂಸ ಮಂತ್ರವನ್ನು ಒಬ್ಬೊಬ್ಬರಿಗೆ, ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಇದ್ದು ಅವರಿಗೆ 21,000 ಹಂಸ ಮಂತ್ರವನ್ನ, ಹಂಸ ಸೋಹಂ ಸ್ವಾಹ ಅಂತ ಹಂಸ ಮಂತ್ರ. ಅದು ಒಂದ್ಸಲ ಉಚ್ಛ್ವಾಸ ಮಾಡೋದು, ಬಿಡೋದು, ಕುಂಭಕ. ಹಂಸ ಸೋಹಂ ಸ್ವಾಹ ಹಂಸ ಮಂತ್ರವನ್ನ ಜಪ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ. ಇಂಥ ದೊಡ್ಡ ಕಾರ್ಯವನ್ನ ಮಾಡತಕ್ಕಂಥ ವಾಯುದೇವರನ್ನ ಯಾರು ತಿರಸ್ಕಾರ ಮಾಡ್ತಾರೆ ಅವರು ಇನ್ನೆಲ್ಲಿಗೆ ಹೋಗ್ತಾರೆ? ಅವರು ಅಂತಂತಮಸ್ಸು ಯಾರಿಗೆ ವಾಯುನಂದನ ನಿಂದಿಪರಲ್ಲರಿಗೆ ಅಂತ ಬರೀತಾರೆ ಅವರು ದಾಸರಾಗಿ. ಅವ್ರಿಗೆ ಹೋಗೋದು. ಹೇ ಸರ್ವಾಂತರಾತ್ಮನ್, ಎಲ್ಲರ ಒಳಗಡೆ ಇದ್ದು 21,000 ಹಂಸ ಮಂತ್ರವನ್ನ ಜಪ ಮಾಡಿ ನಮಗೆಲ್ಲ ಉದ್ಧಾರ ಮಾಡಿರ್ತಕ್ಕಂಥವರು ನೀವು. ನೀವೆಂಥವ್ರವರು? ಮಾತರ್ಮೇ ಮಾತರೀಶ್ವರಂ ಪಿತರ ಅತುಲ ಗುರು. ನೀವು ತಂದೆ ನಮಗೆ, ತಾಯಿ ನಮಗೆ, ಅತುಲ ಗುರು. ನಿಮ್ಮಂತ ಗುರುಗಳು ಸಿಗೋದೇ ಇಲ್ಲ, ಅಸಮಾನರಾಗಿರ್ತಕ್ಕಂಥ ಗುರುಗಳು. ಆಮೇಲೆ ಭ್ರಾತ, ಅಣ್ಣಂತಿರು ನೀವು. ಆಮೇಲೆ ಆಪ್ತ ಬಂಧು, ಸ್ವಾಮಿ. ಇಷ್ಟು ನೋಡಿ ವಾಯುದೇವನ. ಅದರಿಂದ ತಂದೆ ಇಲ್ಲ, ತಾಯಿ ಇಲ್ಲ ಅಂತ ಯಾರು ಹೇಳಬೇಡ್ರಿ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮಗೆ ಗತಿಗೋತ್ರರಯ್ಯ. ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ, ಆಯಾಸವಿಲ್ಲದೆ ಸಂಜೀವನವ ತಂದೆ. ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಕೊರೆದೆ, ರಘುರಾಯ ಮಂತ್ರಿಗಳೇ ಸಾಕ್ಷಿ ತ್ರೇತಾಯುಗದಲ್ಲಿ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮಗೆ ಗತಿಗೋತ್ರರಯ್ಯ. ಪುರಂದರದಾಸರು ಇದನ್ನೇ ತರ್ಜಮೆ ಮಾಡಿ ಹೇಳ್ತಾರೆ.
ಅಷ್ಟು ಜನ ಕಪಿಗಳು ಆ ಇಂದ್ರಜಿತುವಿನ ಸರ್ಪಾಸ್ತ್ರಕ್ಕೆ ಬಂದಿಯಾಗಿರ್ತಕ್ಕಂಥ ಕಾಲದಲ್ಲಿ ಮಕ್ಕಳು ತೊಂದರೆ ಬಂದ್ರೆ, ಮಕ್ಕಳಿಗೆ ರೋಗ ಬಂದ್ರೆ ಹೇಗೆ ತಂದೆ ತಾಯಿಗಳು ತಕ್ಷಣದಲ್ಲಿ ಔಷಧಿಯನ್ನು ಮಾಡಿಸಿ ಅವರಿಗೆ ಅನುಗ್ರಹವನ್ನು ಮಾಡ್ತಾರೋ, ಹಾಗೆ ಹಸುಳೆಗಾಗಿ ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ ಆಯಾಸವಿಲ್ಲದೆ ಸಂಜೀವನವ ತಂದೆ ಗಾಯಗೊಂಡ ಕಪಿಗಳನ್ನ ಸಾಯದಂತೆ ಕೊರೆದೆ ರಘುರಾಯನಂದ್ರಿಗಳೇ ಸಾಕ್ಷಿ ತ್ರೇತಾಯುಗದಲ್ಲಿ ಇಂತರೆ ಪುರಂದರದಾಸರು ರಾಮದೇವರ ಪಾದದ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಈ ಕೆಲಸವನ್ನು ನೀನು ಮಾಡಿದ್ರೆ ನೀವು ತಂದೆನೂ ಹೌದು ತಾಯಿನೂ ಹೌದು. ಮಹಾಭಾರತ ಯುದ್ಧದಲ್ಲಿ ಬಂಧು ಬಳಗದಂತೆ ಪಾರ್ಥನಿಗೆ ಬಂದ ದುರಿತಗಳ ಪರಿಹರಿಸಿ. ಬಂಧುಗಳು ಹೇಗೆ? ಪಾರ್ಥ ಅಂದ್ರೆ ಅರ್ಜುನ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಬಂದಿರತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂತಹ ಬಂಧು ಬಳಗದಂತೆ ಆಪದ್ ಬಾಂಧವನಾಗಿ ಪಾರ್ಥನಿಗೆ ಬಂದ ದುರಿತಗಳ ಪರಿಹರಿಸಿ. ಮೇಲೆ ಅರ್ಜುನನ ರಥದಲ್ಲಿ ಮೇಲೆ ಧ್ವಜದಲ್ಲಿ ಇದ್ದು ಅವರನ್ನ ರಕ್ಷಣೆ ಮಾಡಿ, ಭೀಮಸೇನ ದೇವರಾಗಿ ಹೊರಗಡೆನೂ ಇದ್ದು ಮೇಲೆ ಧ್ವಜದಲ್ಲಿ ಹನುಮಂತ ದೇವರಿದ್ದು ಎಷ್ಟು ರಕ್ಷಣೆ ಮಾಡಿದ್ದೀರ ನೀವು ಮಾಡಿರ್ತಕ್ಕಂತಹ ರಕ್ಷಣೆ ಗೋವಿಂದನಂದ್ರಿಗಳೇ ಸಾಕ್ಷಿ. ದ್ವಾಪರ ಯುಗದಲ್ಲಿ ಹನುಮನಮ್ಮ ತಾಯಿ ತಂದೆ ಗತಿಗೋತ್ರರಂತೆ ಆಪದ್ ಬಾಂಧವನ ಗತಿಗೋತ್ರರಂತೆ. ಇದು 3ನೇ ಅವತಾರ. ನೀವು ದುರ್ಮತಗಳನ್ನು ನಿರಾಕರಣೆ ಮಾಡಿ ನೀವೇ ಗತಿ ಅಂತಹ ಒಳ್ಳೆ ಪುರಂದರ ವಿಠಲನ ಮಾರ್ಗವನ್ನು ತೋರಿಸಿಕೊಟ್ಟಿರತಕ್ಕಂತಹ ನೀವು ದುಷ್ಟ ಶಾಸ್ತ್ರಗಳನ್ನೆಲ್ಲ ನಿರಾಕರಣೆ ಮಾಡಿ ನಮ್ಮನ್ನ ಉದ್ಧಾರ ಮಾಡಿರ್ತಕ್ಕಂತಹ ಮಹಾನುಭಾವರು ಅಂತ 3 ಅವತಾರಗಳನ್ನು ಪುರಂದರದಾಸರು ವರ್ಣನೆ ಮಾಡುತ್ತಾರೆ. ಅದನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ. ಸರ್ವಾಂತರ ಆತ್ಮನ್ ಅಜರ. ನೋಡ್ರಿ, ಯಾವಾಗಲೂ ಅವರಿಗೆ ಮುದಿತನ ಇಲ್ಲ. ಯಾವಾಗಲೂ ಅಜರ ಅಂದ್ರೆ ಮುದಿತನ. ಅಜರ ದೇವತೆಗಳಿಗೆ ಅಜರ ಇಲ್ಲ, ಅದರಲ್ಲಿ ದೇವೋತ್ತಮರಾಗಿರ್ತಕ್ಕಂತಹ ಅಜರ. ಅಷ್ಟೇ ಅಲ್ಲ, ನಮ್ಮ ಹುಟ್ಟು ಸಾವುಗಳನ್ನ ಅಜರ ಜರಯಿತಃ ಜನ್ಮ ಮೃತ್ಯು ಆಮಯಾನ. ನಮ್ಮ ಮುದಿತನವನ್ನ, ನಮ್ಮ ಹುಟ್ಟನ್ನ, ನಮ್ಮ ಸಾವನ್ನ, ಆಮಯ ಅಂದ್ರೆ ರೋಗಗಳು, ನಮ್ಮ ರೋಗಗಳನ್ನ ಪರಿಹಾರ ಮಾಡತಕ್ಕಂಥವ್ರು ನೀವು. ಏನ್ ಮಾಡ್ಬೇಕು ನೀವು? ಗೋವಿಂದೇ ದೇಹಿ ಭಕ್ತಿಂ, ಗೋವಿಂದೇ ಭಕ್ತಿಂ ದೇಹಿ. ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಶ್ರೀ ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನ ಕೊಡ್ರಿ. ಭವತಿ ಚ, ನಿಮ್ಮಲ್ಲೂ ಕೊಡ್ರಿ ಅಂತಾರ. ನಿಮ್ಮಲ್ಲೂ ಭಕ್ತಿಯನ್ನ ಕೊಡ್ರಿ, ಗೋವಿಂದನಲ್ಲೂ ಭಕ್ತಿಯನ್ನ ಕೊಡ್ರಿ. ಅದು ಎಂಥ ಭಕ್ತಿ? ಅದು ಊರ್ಜಿತ, ಬೆಳೀತಾ ಇರ್ಬೇಕದು. ದಿನದಿನಕ್ಕೆ ಚೆನ್ನಾಗಿ ಬೆಳೀತಾ ಇರತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ, ಅದು ನಿರ್ನಿಮಿತ್ತ, ನೆಪ ಇರದೇ ಇರ್ತಕ್ಕಂಥ, ಯಾವುದೋ ಒಂದು ನೆಪದಿಂದ ಅಲ್ಲ, ನಿರ್ನಿಮಿತ್ತ, ನಿರ್ವ್ಯಾಜ, ನಿರ್ದುಷ್ಟವಾಗಿರ್ತಕ್ಕಂತಹ, ನಿಶ್ಚಲವಾಗಿರ್ತಕ್ಕಂತಹ ಸದ್ಗುಣಗಳ ಬೃಹತೀಂ ಶಾಶ್ವತೀಂ ಆಶುದೇವ. ಶೀಘ್ರವಾಗಿ ಕೊಡ್ರಿ ನಮಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಕ್ತಿಯನ್ನ ಶೀಘ್ರವಾಗಿ ಕೊಡ್ರಿ ನಮಗೆ ಅಂತ ಹೇಳಿ, ಅದು ಇಂಥ ಭಕ್ತಿ ಇರಬೇಕಂತೆ ನಮಗೆ. ಅದು ದಿನಕ್ಕೆ ಊರ್ಜಿತ, ಬೆಳಿಬೇಕು. ಆಮೇಲೆ ಅದು ಯಾವುದೋ ಒಂದು ನೆಪದಿಂದ ಅಲ್ಲ, ಯಾವುದೋ ಒಂದು ಪರ್ಪಸ್ಗೋಸ್ಕರ ಕೇಳ್ತಾ ಇಲ್ಲ. ನಿರ್ವ್ಯಾಜಾಂ, ನಿರ್ನಿಮಿತ್ತಾಂ, ನಿರ್ವ್ಯಾಜಾಂ, ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಯಾರ್ಯಾರು ವಾಯುಸ್ತುತಿ ಪಾರಾಯಣ ಮಾಡ್ತಾರೆ ಅವರು ಬೇರೆ ಯಾವ ಅಪೇಕ್ಷೆಯನ್ನು ಮಾಡದೆ ಇದೊಂದು ಶ್ಲೋಕ ಕೇಳಬೇಕಂತ. ಇದಕ್ಕೆ ಅಭಿಷ್ಟ ಶ್ಲೋಕ ಅಂತ ಕರೀತಾರೆ. ವಾಯುಸ್ತುತಿ ಪುರಸ್ಚರಣ ಮಾಡೋರು ಈ ಶ್ಲೋಕವನ್ನ 5 ಬಾರಿ, ಅದು ಬಂದಾಗ 5 ಬಾರಿ ಪಾರಾಯಣ ಮಾಡಬೇಕು ಅಂತಿದೆ. ಮೊದಲೆಲ್ಲ 1ರಿಂದ ಕಡೆ ತನಕ ಹೇಳಿ, ತಿರ್ಗಾ ಅಭಿಷ್ಟ ಶ್ಲೋಕ 5 ಸಲ ಹೇಳಿ, ಅಲ್ಲಿಂದ ಕಡೆ ತನಕ ಹೇಳಿ, ಆಮೇಲೆ ತಿರ್ಗಾ ಅಭಿಷ್ಟ ಶ್ಲೋಕ ತನಕ ಹೇಳಿ, ತಿರ್ಗಾ ಮೊದಲಿಂದ ಕಡೆ ತನಕ ಹೇಳಿ, ತಿರ್ಗಾ ಕಡೆಯಿಂದ ಮೊದಲು ತನಕ ಹೇಳಿದ್ರೆ ಇದಕ್ಕೆ ಒಂದು ಪುರಸ್ಚರಣೆ ಅಂತ ಕರೀತಾರೆ. ವಾಯುಸ್ತುತಿ ಪುರಸ್ಚರಣೆ ಇಷ್ಟು ಮಾಡ್ಬೇಕಂತೆ. ಇಂಥದ್ದು 5-6 ಮಾಡಬೇಕು ಅಂತಾರೆ. ವ್ಯಾಸರಾಜರು ಪದ್ಧತಿ ಹಾಕ್ಬಿಟ್ಟಿದ್ದಾರೆ, ವಾದರಾಜ ಸ್ವಾಮಿಗಳು ಪದ್ಧತಿ ಹಾಕ್ಬಿಟ್ಟಿದ್ದಾರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಪದ್ಧತಿ ಹಾಕ್ಬಿಟ್ಟಿದ್ದಾರೆ. ಈ ಪದ್ಧತಿಯನ್ನು, ಯಾವುದಾದ್ರೂ ಒಂದು ಪದ್ಧತಿಯನ್ನು ಅನುಸರಿಸಿ ಯಾರು ವಾಯುಸ್ತುತಿಯನ್ನು ಪುರಸ್ಚರಣೆ ಮಾಡ್ತಾರೆ ಅವರು 48 ದಿವಸ ಇಷ್ಟು ಪುರಸ್ಚರಣೆ ಮಾಡಿದ್ರೆ ನೋಡಿ ಸಕಲ ಅಭಿಷ್ಟಗಳು ಸಿಗುತ್ತೆ, ಸರ್ವಾಭಿಷ್ಟಗಳು ಸಿಗುತ್ತೆ. ಇಷ್ಟು
ಪವಿತ್ರವಾಗಿರ್ತಕ್ಕಂಥದ್ದು. ಅಂತ ಅಭೀಷ್ಟ ಶ್ಲೋಕವನ್ನು ಆರಿಸ್ಕೋಬೇಕಾದ್ರೆ ಈ ಶ್ಲೋಕವನ್ನು ಆರಿಸ್ಕೊಳ್ರಿ. ಭಗವಂತನಲ್ಲಿ ಭಕ್ತಿ ಬಂದ್ಬಿಟ್ರೆ, ವಾಯುದೇವರಲ್ಲಿ ಭಕ್ತಿ ಬಂದ್ಬಿಟ್ರೆ ಭಗವಂತನ ಅನುಗ್ರಹ ಆಗತ್ತೆ. ಭಗವಂತನ ಅನುಗ್ರಹ ಅಂದ್ರೆ ಏನು ಬೇಕಾದ್ರೂ ಸಿಗುತ್ತೆ. ಮೋಕ್ಷದಿಂದ ಹಿಡಿದು ಈ ಲೋಕದಲ್ಲಿ ಪರಲೋಕದಲ್ಲಿ ಮುಕ್ತಿಯನ್ನು ಕೊಡ್ತಾರೆ. ಆದ್ದರಿಂದ ನಿರ್ವ್ಯಾಜವಾದ ಭಕ್ತಿಯನ್ನು ನಮಗೆ ಭಗವಂತನ ಪಾದಾರವಿಂದಗಳಲ್ಲಿ ಕೊಡ್ರಿ ಎಂಬುದಾಗಿ ಹೇಳಿ ವಾಯುದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಮುಂದೆ ಹನುಮಂತ ದೇವರ ಅವತಾರವನ್ನು ಹೇಳುತ್ತಾರೆ. ವಾಯುದೇವರ ಅವತಾರ ಆದ್ಮೇಲೆ ಇನ್ನೊಂದೆರಡು ಶ್ಲೋಕ ಆದ್ಮೇಲೆ ಮೊದಲನೇ ಅವತಾರ ಹನುಮಂತ ದೇವರ ಅವತಾರವನ್ನು ವರ್ಣನೆ ಮಾಡ್ತಾರೆ. ಅದನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು.